ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ तस्याः कटाक्षमासुराश्रीयपदान्याकुतो सा लक्ष्मीर्मे प्रसीदतु बुद्धिर्बलं यशोधैर्यनिर्धयत्तमरोगता अजाड्यं वाक्पटुत्वं च हनोमस्मरणात् भवेत् श्रेष्ठदेश्च गम्भीरैः वाक्यैमानेरखण्डितैः गुरुभावं व्यञ्जयन्ति भाग्यश्रीदेतीर्थवाक् तपो विद्या विरक्त्यादि सद्गुणोगाकरानहं वाजराजगुरुन् वन्दे हयग्रीवदयाशयान् प्रणमत्कामधेनुं च भजत्सुरतरोत्तमं श्रीभागबोधकृष्टादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशत्पुरुषपूजकान् सत्यप्रमोदतीर्थार्यानो विन्यासधारतान् येरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरुन् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः नश्यन्ति सिद्ध्यन्ति च मनोरथाः हरिः ओं स्वस्तिस्तु अधिकं यै कृतं तत्र तैरूणं कृतमत्र तत् कर्णाद्यैरधिकं यैस्तु प्रादुर्भावद्वये कृतम् विविद्वाद्यैर्हितैः पश्चात् विप्रतीपं कृतं हरेः प्रादुर्भावद्वये ह्यस्मिन् सर्वेषां निर्णयः कृतः ಹಿಂದಿನ ಶ್ಲೋಕದಲ್ಲಿ ಎಲ್ಲ ಯಾವ ಕೃಷ್ಣಾವತಾರ ಹಾಗೂ ರಾಮಾವತಾರದಲ್ಲಿ ಯಾರು ಅಧಿಕವಾದಂತಹ ಸೇವೆಯನ್ನು ಮಾಡಿದರು ಅನ್ನುವಂತಹ ವಿಚಾರವನ್ನು ಹೇಳುತ್ತಾ ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲಿ ಕೆಲವೊಬ್ರು ಅಧಿಕವಾದ ಸೇವೆಯನ್ನು ಮಾಡ್ತಾರೆ, ಕೆಲವೊಬ್ರು ಕಡಿಮೆಯಾದಂತಹ ಸೇವೆಯನ್ನು ಮಾಡ್ತಾರೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಧಿಕಂ ಯೇ ಕೃತಂ ತತ್ರ ತೈರೋಣಂ ಕೃತಮತ್ರ ತತ್. ರಾಮಾವತಾರ ಹಾಗೂ ಕೃಷ್ಣಾವತಾರ ಇಲ್ಲಿ ತತ್ರ ತೈರೋಣಂ ಕೃತಮತ್ರ ತತ್ ಅಂತ ತತ್ರ ಅತ್ರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ತತ್ರ ಅಂತಂದ್ರೆ ರಾಮಾವತಾರದಲ್ಲಿ, ಅತ್ತರದಲ್ಲಿ ಹೆಚ್ಚು ಸೇವೆಯನ್ನು ಮಾಡಿರ್ತಕ್ಕಂಥವರು, ಕೃಷ್ಣಾವತಾರದಲ್ಲಿ ಕಡಿಮೆ ಸೇವೆಯನ್ನು ಮಾಡಿದವರು ಅಂತ. ಹೀಗೆ ಎರಡೂ ಅವತಾರದಲ್ಲಿಯೂ ಕೂಡ ಒಬ್ರು ಹೆಚ್ಚು, ಒಬ್ಬ ರಾಮಾವತಾರದಲ್ಲಿ ಅಧಿಕ ಸೇವೆಯನ್ನು ಮಾಡಿರ್ತಾನೆ, ಒಬ್ಬ ಕೃಷ್ಣಾವತಾರದಲ್ಲಿ ಕೆಲವು ದೇವತೆಯರು ಅಧಿಕ ಸೇವೆಯನ್ನು ಮಾಡಿರ್ತಾರೆ. ಕೆಲವೊಬ್ಬ ದೇವತೆಗಳು ರಾಮಾವತಾರ ಕಡಿಮೆ ಸೇವೆಯನ್ನು ಮಾಡಿರ್ತಾರೆ, ಕೃಷ್ಣಾವತಾರ ಕಡಿಮೆ ಸೇವೆಯನ್ನು ಮಾಡಿರ್ತಾರೆ. ಇನ್ನು ಕೆಲವು ದೇವತೆಗಳು ರಾಮಾವತಾರದಲ್ಲಿಯೂ ಹಾಗೂ ಕೃಷ್ಣಾವತಾರದಲ್ಲಿಯೂ ಸಮಾನವಾದಂತಹ ಸೇವೆಯನ್ನ, ಭಗವಂತನ ಸೇವೆಯನ್ನು ಮಾಡಿರ್ತಾರೆ. ಹೀಗೆ ಅಂತಹ ಭಗವಂತನ ಸೇವೆಯನ್ನು ಮಾಡಿರ್ತಕ್ಕಂಥವರು ಈ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಧಿಕಂ ಯೇ ಕೃತಂ ತತ್ರ ತೈರೋಣಂ ಕೃತಂ ಅತ್ರ ತತ್ ಕರ್ಣಾಧ್ಯೈಹಿ ಅಧಿಕಂ ಯೈಸ್ತು ಪ್ರಾದುರ್ಭಾವದ್ವಯೇಕಿನಂ. ಈ ಕರ್ಣಾಧ್ಯೈಹಿ ಅಂತ ಹೇಳ್ತಾರೆ. ಕರ್ಣನೇ ಮೊದಲಾದವರು ರಾಮಾವತಾರ ಹಾಗೂ ಕೃಷ್ಣಾವತಾರ ಎರಡೂ ಅವತಾರದಲ್ಲಿಯೂ ಕೂಡ ಅವರು ಏನ್ ಮಾಡಿದ್ದಾರೆ, ಅವರು ಭಗವಂತನ ವಿಶೇಷವಾದಂತಹ ಸೇವೆಯನ್ನ ಮಾಡಿದ್ದಾರೆ. ಕರ್ಣ ಮೊದಲಾದವರು ಯಾರು ವಿವಿಧ ಮತ್ತು ವಿವಿಧ ಮೊದಲಾದಂತಹ ಈ ಕಪಿಗಳು, ಇವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಭಗವಂತನ ಕರ್ಣ ಇವನು ಎರಡೂ ತರಹದ ಸೇವೆಯನ್ನ ಮಾಡಿದ್ದಾನೆ. ಮತ್ತು ವಿವಿಧಾದ್ಯೈಹಿ ಪಶ್ಚಾತ್ ವಿಪ್ರದೀಪಂ ಕೃತಂ ಹರೇಹೇ. ಈ ವಿವಿಧ ಎನ್ನುವಂತಹ ಯಾವ ಕಪಿ ಇದ್ದಾನೆ, ಆ ಕಪಿ ಏನ್ ಮಾಡಿದ ಅಂತಂದ್ರೆ, ತಾನು ರಾಮಾವತಾರದಲ್ಲಿ ಸೇವೆಯನ್ನು, ಭಗವಂತನ ಸೇವೆಯನ್ನು ಮಾಡಿರ್ತಕ್ಕಂತಹ ಆ ವಿವಿಧ ಮೈಂದ ಅನ್ನುವಂತಹ ಕಪಿದ್ವಯರು, ಅವರು ಕೃಷ್ಣಾವತಾರದಲ್ಲಿ ಭಗವಂತನ ವಿರೋಧ ಮಾಡುವಂತಹ ಪ್ರಸಂಗ ಬಂತು ಅಂತ ಹೇಳ್ತಾರೆ. ವಿವಿಧಾಜ್ಯೈಹಿ ತೈ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಹಿ ಅಂತಂದ್ರೆ ಕೃಷ್ಣನಿಗೆ ವಿರೋಧ ಮಾಡುವಂತವರಾದ್ರು. ರಾಮಾವತಾರದಲ್ಲಿ ಯಾವ ಕಪಿಗಳೇ ಭಗವಂತನ ಸೇವೆಯನ್ನು ಮಾಡಿದ್ರು ಅಂದ್ರೆ ಅಶ್ವಿನಿ ದೇವತೆಗಳೇ ರಾಮಾವತಾರಲ್ಲಿ ವಿವಿಧ ಮೈಂದವ ಅಂತ
ಕಪಿಯಾಗಿ ಬಂದರು, ಮೈಂದ ಅಂತ. ಆ ವಿವಿಧ ಮೈಂದರೆ ರಾಮಾವತಾರದಲ್ಲಿ ಭಗವಂತನ ಸೇವೆಯನ್ನು ಮಾಡಿರ್ತಕ್ಕಂಥವರು, ಕೃಷ್ಣಾವತಾರದಲ್ಲಿ ಆ ಅಶ್ವಿನಿ ದೇವತೆಗಳೇ ವಿವಿಧ ಮೈಂದರಾದಂತಹ ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ ಬಂದರು. ನಕುಲ ಸಹದೇವರಾಗಿ ಒಂದು ಅಂಶದಿಂದ ಇದ್ರು, ಮತ್ತು ಇನ್ನೊಂದು ಅಂಶದಿಂದಾಗಿ ಆ ವಿವಿಧ ಮೈಂದರೆಂಬಂತಹ ಕಪಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೃಷ್ಣನಿಗೆ ವಿರೋಧವನ್ನು ಮಾಡುವಂತರಾಗ್ತಾರೆ. ಅಂತೂ ಏನಾಯ್ತು, ರಾಮಾವತಾರದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥವರು ಕೃಷ್ಣಾವತಾರದಲ್ಲಿ ಅಲ್ಪ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೆ. ಈ ಎರಡೂ ಅವತಾರಗಳಲ್ಲಿ ಏನೋ ಪ್ರಾದುರ್ಭಾವದ್ವಯೇಷ್ಯಸ್ಮಿನ್ ಸರ್ವೇಷಾಂ ನಿರ್ಣಯಕೃತಃ. ಈ ಭಗವಂತನ ಪ್ರಾದುರ್ಭಾವದ್ವಯೇಷ್ಯಸ್ಮಿನ್, ದ್ವಯ ಅಂತಂದ್ರೆ ರಾಮಾವತಾರ ಹಾಗೂ ಕೃಷ್ಣಾವತಾರ. ಈ ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲಿ ಪ್ರಾದುರ್ಭಾವ ಆಗಿದಾಗ, ದೇವರು ಪ್ರಾದುರ್ಭಾವವನ್ನು ಹೊಂದಿದಾಗ ಅಲ್ಲಿ ಈ ಯಾವ ಎಲ್ಲ ದೇವತೆಗಳ ಏನು ಯೋಗ್ಯತೆ ಏನು ಅಂತ ಅನ್ನೋದು ಸರ್ವೇಷಾಂ ನಿರ್ಣಯಕೃತಃ, ನಿರ್ಣಯವನ್ನು ಮಾಡಲಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತೂ ಏನು ಅಂತಂದ್ರೆ ಇಲ್ಲಿ ಯಾರು ಊನ, ಯಾರು ಅಧಿಕ, ಯಾರು ಅಂತಂದ್ರೆ ವಾದಿರಾಜರು ಬರ್ತಾರೆ, ಬಲರಾಮಾದ ರೂಪೇಣ ಅಭಿಮನ್ಯುನ ರೂಪೇಣ ಚ ಊನಂ ಕೃತಂ. ಇಲ್ಲಿ ಬಲರಾಮ ಎಂಬಂತಹ ಲಕ್ಷ್ಮಣನೇ ಬಲರಾಮ ಎಂಬಂತಹ ರೂಪದಿಂದಾಗಿ ತಾನೇನ್ ಮಾಡಿದ, ರಾಮಾವತಾರದಲ್ಲಿ ಅಧಿಕ ಸೇವೆಯನ್ನು ಮಾಡಿರ್ತಕ್ಕಂತಹ, ನಾ ಅದನ್ನೇ ಹೇಳಿದೆ, ರಾಮಾವತಾರ ಭಾರೀ ಸೇವೆಯನ್ನು ಮಾಡಿರ್ತಕ್ಕಂತಹ ಲಕ್ಷ್ಮಣ ಕೃಷ್ಣಾವತಾರದಲ್ಲಿ ಅವನನ್ನ ಏನ್ ಮಾಡಿದ್ರು, ಬಲರಾಮಾದಿ ರೂಪೇನ, ಬಲರಾಮನಾಗಿ ತನ್ನ ಭಗವಂತವನ್ನು ಹುಟ್ಟಿಸಿ ಕೃಷ್ಣನಿಗೆ ಅಣ್ಣನಾಗಿ ಮಾಡಿ, ಕೃಷ್ಣ ಅವನಿಗೆ ಸೇವೆ ಮಾಡುವಂತೆ ದೇವರು ಅವನಿಗೆ ಮಾಡಿ ಅವನ ಅಧಿಕವಾದ ಪುಣ್ಯವನ್ನ ತಾನು ಕಡಿಮೆ ಮಾಡಿದ ಎಂಬುದಾಗಿ ವಿಚಾರವನ್ನ ನಾವಲ್ಲಿ ಹೇಳ್ತೇವೆ. ಅದೇ ರೀತಿಯಾಗಿ ಅಭಿಮನ್ಯು ರೂಪೇಣ ಅಂತ ಹೇಳ್ತಾರೆ. ಅಭಿಮನ್ಯು ಮಹಾಭಾರತ ಪ್ರಸಂಗದಲ್ಲಿ ಅಭಿಮನ್ಯು ಅವನು ರಾಮಾವತಾರ ಏನಾಗಿದೆ, ಅಂಗದ ಎನ್ನುವಂಥವನು ಅವನು ರಾಮಾವತಾರದಲ್ಲಿ ರಾಮದೇವರ ಅನೇಕ ಸೇವೆಯನ್ನು ಮಾಡಿರ್ತಕ್ಕಂಥ ಅಂಗದ, ಮತ್ತೆ ಅವನು ಅಭಿಮನ್ಯು ರೂಪವಾಗಿ ಬಂದ. ಅಭಿಮನ್ಯುವಾಗಿ ಅರ್ಜುನನ ಮಗನಾಗಿ ಅಭಿಮನ್ಯುವಾಗಿ ಬಂದಾಗ ಕೃಷ್ಣದೇವರ ಸೇವೆಯನ್ನ ಚೆನ್ನಾಗಿ ಮಾಡಿದ್ನ ಅಂತ ಕೇಳಿದ್ರೆ ಇಲ್ಲ. ಅಭಿಮನ್ಯು ರೂಪೇಣ ಊನಂ ಕೃತಂ. ಬಲರಾಮ ಹಾಗೂ ಅಭಿಮನ್ಯು ಇವರಿಬ್ಬರು ರಾಮಾವತಾರದಲ್ಲಿ ಏನಾಗಿದ್ರು, ಲಕ್ಷ್ಮಣ ಹಾಗೂ ಅಂಗದರಾಗಿದ್ದಾಗ ಅವರು ಉತ್ತಮವಾದಂತಹ ಸೇವೆಯನ್ನ ಮಾಡಿದ್ರು. ಅವರೇ ಮತ್ತೆ ಕೃಷ್ಣಾವತಾರರಂತಹ ಬಲರಾಮ ಹಾಗೂ ಅಭಿಮನ್ಯುವಾಗಿ ಬಂದಾಗ ದೇವರು ಅವರ ಕಡೆಯಿಂದ ಸೇವೆಯನ್ನ ಮಾಡಿಸ್ಕೊಂಡಿಲ್ಲ, ಅಲ್ಪವಾದಂತಹ ಸೇವೆಯನ್ನ ಮಾಡಿಸ್ಕೊಂಡ ಅಂತ ಹೇಳ್ತಾರೆ. ಅದಾದ ಮೇಲೆ ಕರ್ಣಾದ್ಯೈಹಿ ಇತ್ಯಾದಿ ಪದೇನ ನಕುಲ ಸಹದೇವಯೋರ್ ಗ್ರಹಣಂ ಅಂತ ಹೇಳ್ತಾರೆ. ಕರ್ಣಾದ್ಯೈಹಿ ಅಂತ ಹೇಳಿದ್ರು ನೋಡಿ ಶ್ಲೋಕ, ಕರ್ಣಾದ್ಯೈಹಿ ಅಧಿಕಂ ಯೈಸ್ತು ಅಂತ ಹೇಳ್ತಾ ಇದಾರೆ. ಕರ್ಣಾದ್ಯೈಹಿ ಅಂತ ಅನ್ನೋ ಶಬ್ದದಿಂದ, ಆದಿ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಅಂತಂದ್ರೆ ನಕುಲ ಹಾಗೂ ಸಹದೇವರನ್ನ ತಿಳ್ಕೊಳ್ಬೇಕು. ಅದಾದ್ಮೇಲೆ ರಾಮಾಯಣೇ ಸುಗ್ರೀವ ರೂಪೇಣ ಭಾರತೆ ಕರ್ಣೇನ. ಈ ಕರ್ಣ ತಾನು ರಾಮಾಯಣದಲ್ಲಿ ಸುಗ್ರೀವನಾಗಿದ್ದು ಭಗವಂತನ ಸೇವೆಯನ್ನು ಮಾಡಿದ. ಅದಾದ ಮಹಾಭಾರತದಲ್ಲಿಯೂ ಕೂಡ ತಾನು ಕರ್ಣನಾಗಿ ಬಂದಾಗ ವಿದ್ಯಾಭ್ಯಾಸವನ್ನು ಮಾಡುವಂತಹ ಪ್ರಸಂಗದಲ್ಲಿ ಪರಶುರಾಮ ದೇವರ ಸೇವೆಯನ್ನು ಮಾಡಿದ. ನೋಡು, ಕೆಲವೊಬ್ರು ರಾಮಾವತಾರದಲ್ಲಿ ಸೇವೆಯನ್ನು ಮಾಡಿರ್ತಾರೆ, ಕೃಷ್ಣಾವತಾರದಲ್ಲಿ ಸ್ವಲ್ಪ ಸೇವೆಯನ್ನು ಮಾಡಿರ್ತಾರೆ. ಅಭಿಮನ್ಯು ರಾಮಾವತಾರದ ಸುಗ್ರೀವನಾಗಿತ್ತಂಗನು ಕರ್ಣ ತಾನು ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿತ್ತು. ವಿದ್ಯಾಭ್ಯಾಸವನ್ನು ಯಾರಲ್ಲಿ ಮಾಡಿದ ಅಂತಂದ್ರೆ ಪರಶುರಾಮ ಸೇವಾಕರಣೇನ. ಆ ಪ್ರಸಂಗದಲ್ಲಿ ಕೂಡ ಕರ್ಣನಾಗಿ ಬಂದಾಗಲೂ ಕೂಡ ಪರಶುರಾಮ ದೇವರ ಸೇವೆಯನ್ನು ತಾನು ಮಾಡಿದ ಕರ್ಣ. ಅಂತೂ ಸುಗ್ರೀವನಾಗಿದ್ದಾಗ ರಾಮನ ಸೇವೆಯನ್ನು ಮಾಡಿದ. ಕೃಷ್ಣಾವತಾರದಲ್ಲಿ ಕರ್ಣನಾಗಿ ಬಂದಾಗಲೂ ಸಹಿತ ತನ್ನ ಗುರುವಾದಂತಹ ಪರಶುರಾಮ ದೇವರ ಸೇವೆಯನ್ನು ಕೂಡ ಮಾಡಿದ. ಅದಾದ್ಮೇಲೆ ಭೂಭಾರ ಹರಣಾಂಗತ್ವ ಉಭಯತ್ರಾಪಿ ಅಧಿಕ ಸೇವಾಕರ್ತ. ಅದಾದ ಭೂಭಾರ ಹರಣವನ್ನು ಮಾಡುವಂತಹ ಪ್ರಸಂಗದಲ್ಲಿ ಕರ್ಣನು ಕೂಡ ಸ್ವಲ್ಪ ಈ ಭೂಭಾರ ಹರಣದ ಕಾರ್ಯದಲ್ಲಿ ಕೂಡ ತಾನು ಏನ್ ಮಾಡಿದ, ಒಳ್ಳೆ ಸೇವೆಯನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ಅಶ್ವಿನಿ ದೇವತೆಗಳು, ಅಶ್ವಿಭ್ಯಾಂ ರಾಮಾಯಣೆ ಮೈಂದ ವಿವಿಧ ರೂಪೇಣ
ಅವರು ರಾಮಾಯಣದಲ್ಲಿ ಅಶ್ವಿನಿ ದೇವತೆಗಳು ಮೈಂದ ಹಾಗೂ ವಿವಿಧ ಎಂಬಂತಹ ಕಪಿಗಳಾಗಿ ಸೇವೆ ಮಾಡಿದರು. ಆದರೆ ಮಹಾಭಾರತದಲ್ಲಿ ನಕುಲ ಸಹದೇವರಾಗಿ ಅನೇಕ ಸೇವೆಯನ್ನು ಮಾಡಿದ್ದಾರೆ. ವಿವಿಧಾದ್ಯೈ ಚತ್ರ ಆದಿಪದೇನ ಕರ್ಣಾದ್ಯೈ ಗೃಹ್ಯಂತೆ. ಇನ್ನ ವಿವಿಧಾದ್ಯೈ ಪಶ್ಚಾತ್ ವಿಪ್ರದೇಪಂ ಕೃತಂ ಹರೇ ಅಂತ ಹೇಳ್ತಾರೆ. ವಿವಿಧಾದ್ಯೈ ವಿವಿಧರೇ ಮೊದಲಾದಂತಹ ಅಂದ್ರೆ ವಿವಿಧ ಮೈಂದ ಅಂತ ಅಲ್ಲಿ ಆದಿಶಬ್ದ ನೋಡ್ರಿ. ಮೇಲಿನ ಪದ್ಯದಲ್ಲಿ ಅಧಿಕಂ ಯೇ ಶ್ರುತಂ ತತ್ರ ತೈರೋಣಂ ಕೃತಮತ್ರ ತತ್ ಕರ್ಣಾದ್ಯೈಹಿ ಅಂತಲ್ಲಿ ಕರ್ಣ ಆದಿ ಅಲ್ಲಿ ಆದಿ ಶಬ್ದದಿಂದಾಗಿ ಯಾರನ್ನು ತಗೊಳ್ಬೇಕು ಅಂತಂದ್ರೆ ಆದಿ ಶಬ್ದದಿಂದಾಗಿ ನಾವು ನಕುಲ ಹಾಗೂ ಸಹದೇವರನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ಕೆಳಗಿನ ಪದ್ಯದಲ್ಲಿ ವಿವಿಧಾದ್ಯೇಹಿ ತೈ ಪಶ್ಚಾತ್ ವಿವಿಧ ಹಾಗೂ ಮೈಂದ ಅಂತ ಹೇಳಿದಾಗ ವಿವಿಧಾದ್ಯೇಹಿ ಇಲ್ಲಿರೋ ಆದಿ ಶಬ್ದ ಯಾರನ್ನ ತಗೋಬೇಕು ಅಂದ್ರೆ ಕರ್ಣ ತಗೊಳ್ಬೇಕು. ಯಾಕೆ ಅಂತಂದ್ರೆ ವಿವಿಧಾದ್ಯೇಹಿ ತೈ ಪಶ್ಚಾತ್ ವಿಪ್ರದೀಪಂ ಕೃತಂ ಹರೇಹೇ, ಈ ಕರ್ಣ ಹಾಗೂ ಈ ವಿವಿಧ ಮೈಂದ ಕರ್ಣ ಇವರೆಲ್ಲರೂ ಕೂಡ ಪಶ್ಚಾತ್ ಕೆಲವು ಕಾಲದ ನಂತರ ವಿಪ್ರತೀಪಂ ಕೃತಂ ಹರೇಹೇ ಭಗವಂತನಿಗೆ ವಿರುದ್ಧವಾದಂತಹ ಕೆಲಸಗಳನ್ನ ಮಾಡಿದ್ರು ಎಂಬುದ ಹೇಳ್ತಾರೆ. ಏನು ವಿವಿಧೇನ ಅಂದ್ರೆ ನರಕಾಸುರ ಸಹಾಯೇ ಸ್ಥಿತ್ವ ಸ್ಥೂಲಾಂಜಲಿನ ಲವಣಾಂಬಕ್ಷುತ್ವ ಕೃಷ್ಣಗ್ರಾಮ ನಾಶಿತಾಹ. ಏನ್ ಮಾಡ್ತಾರೆ ವಿವಿಧ ಹಾಗೂ ಮೈಂದರು ಏನ್ ಮಾಡಿದ್ರು ಕೃಷ್ಣನಿಗೆ ವಿರೋಧವಾಗಿ ಅಂತಂದ್ರೆ ವಾದಿರಾಜರು ಹೇಳ್ತಾರೆ, ಈ ನರಕಾಸುರನನ್ನ ಕೃಷ್ಣ ಸಂಹಾರ ಮಾಡ್ತಾನೆ. ನರಕಾಸುರನನ್ನ ಕೃಷ್ಣ ಸಂಹಾರ ಮಾಡಿದಾಗ ಅವಾಗ ಈ ವಿವಿಧ ಮೈಂದರಿಗೆ ಬಹಳ ಸಿಟ್ಟು ಬರುತ್ತೆ. ಬಹಳ ಸಿಟ್ಟು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಅಂಜಲಿನ ಅವರು ಆ ಸಮಯದಲ್ಲಿ ಆ ದ್ವಾರಕಾ ನದಿಯಲ್ಲಿ ನದಿಯ ತೀರದಲ್ಲಿ ಇರ್ತಾರೆ. ಆ ನದಿಯಲ್ಲಿದ್ದು ತಾರು ಆ ನೀರನ್ನ ತೆಗೆದು ಏನ್ ಮಾಡ್ತಾರಂದ್ರೆ ಆ ಲವಣಾಂಬು ಆ ಸಮುದ್ರ ತೀರದಲ್ಲಿ ಇರ್ತಕ್ಕಂತಹ ನೀರನ್ನು ತೆಗೆದು ಆ ಕೃಷ್ಣನ ಗ್ರಾಮ ಸಂಪೂರ್ಣವಾಗಿ ನಾಶವಾಗಲಿ ಅಂತ ಅವರು ಆ ನೀರನ್ನು ಎರಿಚ್ತಾ ಅವರು ಆ ಕೃಷ್ಣನಿಗೆ ವಿರೋಧವಾದಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಹೀಗಾಗಿ ಆ ವಿವಿಧ ಮೈಂದರೇ ನೋಡಿ, ವಿವಿಧ ಹಾಗೂ ಮೈಂದರೆಂಬಂತಹ ಕವಿಗಳು ನಕುಲ ಸಹದೇವರಾಗೂ ಬಂದ್ರು. ಮತ್ತೆ ಇನ್ನೊಂದು ಅಂಶದಿಂದಾಗಿ ಆ ವಿವಿಧಾದ್ಯೇಹಿ ಅವರು ಈ ದ್ವಾರಕಾಪಟ್ಟಣ ನರಕಾಸುರನ ಕಕ್ಷದವರಾಗಿದ್ದಾಗ ಕೃಷ್ಣನಿಗೆ ವಿರೋಧವಾಗೂ ಮಾಡಿದ್ರು. ಸರಿ, ಅದೇ ರೀತಿ ಕರ್ಣ ಏನು ಮಾಡಿದ ಅಂತ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ದುರ್ಯೋಧನ ಪಕ್ಷವಾಗಿ ಏನು ವಿರೋಧ ಮಾಡಿದ ಅಂತಂದ್ರೆ ಕೃಷ್ಣ ವಚನ ಉಲ್ಲಂಘನ ದ್ರೌಪದಾದಿ ಅಧಿಕ್ಷೇಪ ಪಾಂಡವ ದ್ವೇಷಾದಿ ದೋಷಾಹ ಕೃತಾಹ. ಕರ್ಣ ಎಂತಹ ತಪ್ಪು ಕೆಲಸ ಮಾಡಿದ ಅಂತಂದ್ರೆ ದುರ್ಯೋಧನ ಪರವಾಗಿ ನಿಂತು ಮೊದಲಿಗೆ ಭಗವಂತನ ಮಾತನ್ನ ಉಲ್ಲಂಘನ ಮಾಡಿದ. ಭಗವಂತನ ಮಾತನ್ನ ಯಾವುದನ್ನು ಕೇಳದೆ ಭಗವಂತನ ಮಾತನ್ನು ಉಲ್ಲಂಘನ ಮಾಡಿ ದ್ರೌಪದಿ ದೇವಿಗೆ ವಸ್ತ್ರಾಪಹಾರ ಮಾನಭಂಗ ಆಗುವಾಗ ತಾನು ಸುಮ್ಮನೆ ಇದ್ದು ಪಾಂಡವರನ್ನ ದ್ವೇಷ ಮಾಡಿ ಎಲ್ಲ ದೋಷವನ್ನ ಕರ್ಣ ಮಾಡಿದ. ಹೀಗೆ ತೇನ ಉಭಯಾಭ್ಯಾಂ ಅಧಿಕಸ್ಯ ನಾಶಃ ಕೃತಃ ಭಾವಃ. ಆದ್ರಿಂದ ಏನಾಯ್ತು ಅಂತಂದ್ರೆ ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಅಧಿಕವಾದ ಕಾರಣ ಭಗವಂತ ವೇದಮಾನದ್ವಿಟ್ ಇತಿ ಶ್ರುತೇಹೇ, ವೇದಮಾನದ್ವಿಟ್ ಎಂಬಂತಹ ಹೆಸರಿನ ಭಗವಂತ ಆ ಕರ್ಣ ಆ ವಿವಿಧ ಮೈಂಧರು ಇವರಲ್ಲಿರ್ತಕ್ಕಂತಹ ಪುಣ್ಯವನ್ನ ಕಡಿಮೆ ಮಾಡಿಸಬೇಕು ಅನ್ನೋಕ್ಕೋಸ್ಕರವಾಗಿ ಅವರ ಕಡೆಯಿಂದ ಇಂತಹ ಕೆಲಸವನ್ನು ಮಾಡಿದ ಎಂಬುದ ಹೇಳ್ತಾರೆ. ಭಗವದ್ ಅವತಾರೇಶು ರಾಮಕೃಷ್ಣ ಅವತಾರ ವ್ಯವಭೂಭಾರ ಹರಣ ವ್ಯಾಜೇನ ಹರಿಸರ್ವೋತ್ತಮತ್ವ ದೇವತಾ ತಾರತಮ್ಯಾದಿ ಸಕಲ ಶಾಸ್ತ್ರಾರ್ಥ ನಿರ್ಣಯಾಯ ಪ್ರವೃತ್ತೋ ಅಂತ ಹೇಳ್ತಾರೆ. ಆದ್ರಿಂದಾಗಿ ಪ್ರಾದುರ್ಭಾವದ್ವಯಸ್ಮಿನ್ ಸರ್ವೇಶಾ ನಿರ್ಣಯ ಕೃತ. ಈ ರಾಮಾವತಾರ ಹಾಗೂ ಕೃಷ್ಣಾವತಾರ ಇವುಗಳಲ್ಲೇನೆ ಏನಾಗಿದೆ ಅಂತಂದ್ರೆ ಭೂಭಾರ ಹರಣವಾಗಿದೆ. ಹೆಚ್ಚು ಭೂಭಾರ ಹರಣ ಆಗಿದೆ. ಏನು ಮಹಾ ಇತಿಹಾಸ ರಾಮಾಯಣ ಕೃಷ್ಣ ಮಹಾಭಾರತ ಅಂತ ಹೇಳ್ತೀವಿ. ರಾಮದೇವರ ಚರಿತ್ರೆ, ಕೃಷ್ಣದೇವರ ಚರಿತ್ರೆ, ಮಹಾಭಾರತ ಪ್ರಸಂಗ. ಈ ಎರಡು ಮಹಾಭಾರತದ ಪ್ರಸಂಗದಲ್ಲೇನೆ ದೇವತೆಗಳ ಅವತಾರವೂ ಜಾಸ್ತಿ ಆಗಿದೆ, ದೇವತೆಗಳ ಕಾರ್ಯವೂ ಜಾಸ್ತಿ ಆಗಿದೆ. ಭಗವಂತನ ಅಧಿಕ ಸೇವೆ ಮಾಡತಕ್ಕಂತಹ ಪ್ರಸಂಗವೂ ರಾಮಾಯಣ ಹಾಗೂ ಮಹಾಭಾರತದಲ್ಲೇನೆ ಆದ ಕಾರಣ
ಅಲ್ಲ, ಎಷ್ಟೋ ಅವತಾರ, ದಶಾವತಾರಗಳಿವೆ, ಭಗವಂತನ ಎಷ್ಟೋ ಅವತಾರಗಳಿದೆ. ಆ ಎಲ್ಲ ಅವತಾರಗಳನ್ನ ಬಿಟ್ಟು ರಾಮ ಹಾಗೂ ಕೃಷ್ಣಾವತಾರವನ್ನೇ ಯಾಕೆ ಶ್ರೀಮದಾಚಾರ್ಯರು ಹೇಳಿದ್ರು ಅಂತಂದ್ರೆ, ಪ್ರಾದುರ್ಭಾವದ್ವಯೇ ಹ್ಯಸ್ಮಿನ್, ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲೇನೆ ಭೂಭಾರವನ್ನ ಹರಣ ಮಾಡುವ ಮೂಲಕವಾಗಿ ಹರಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದವರು ಎಲ್ಲ ದೇವತೆಗಳು. ಎಲ್ಲ ದೇವತೆಗಳು ಕೂಡ ಭಗವಂತನ ಈ ಅಚಿಂತ್ಯದ್ಭುತವಾದಂತಹ ಶಕ್ತಿಯನ್ನು ನೋಡಿ ರಾಮದೇವರನ್ನು ಕೂಡ ರಾಮನೇ ಸರ್ವೋತ್ತಮ ಅಂತ ಅನ್ನೋದನ್ನ ರಾಮಾವತಾರದಲ್ಲಿಯೂ, ಕೃಷ್ಣನೇ ಸರ್ವೋತ್ತಮ ಅಂತ ಅನ್ನೋದನ್ನ ಮಹಾಭಾರತದಲ್ಲಿಯೂ ಕೂಡ ಈ ದೇವತೆಗಳು ಸ್ಥಾಪನೆ ಮಾಡಿದ್ದಾರೆ. ಆದ್ರಿಂದ ದೇವತಾ ತಾರತಮ್ಯಾದಿ, ದೇವತಾ ತಾರತಮ್ಯವೇ ಮೊದಲಾದ ಸಕಲ ಶಾಸ್ತ್ರಾರ್ಥ ನಿರ್ಣಯ ಇಲ್ಲಿ ಆಯಿತು. ಈ ಮಹಾಭಾರತದಲ್ಲಿ ಸರ್ವೇಶಾ ನಿರ್ಣಯ ಕೃತಃ. ಈ ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲೇನೆ ಅಡಗಿದೆ, ಈ ಎಲ್ಲ ದೇವತೆಗಳ ತಾರತಮ್ಯ, ಹರಿಸರ್ವೋತ್ತಮತ್ವ ಎಲ್ಲವೂ ಕೂಡ ನಿರ್ಣಯವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು, ಪ್ರಾದುರ್ಭಾವದ್ವಯೇ ಹ್ಯಸ್ಮಿನ್ ಸರ್ವೇಷಾಂ ನಿರ್ಣಯ ಕೃತಃ. ಮುಂದೆ, ನೈತಯೋರಕೃತಂ ಕಿಂಚಿತ್ ಶುಭಂ ವಾ ಯದ್ಯವಾ ಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯ. ಏನ್ ಹೇಳ್ತಾರೆ ಅಂದ್ರೆ, ನೈತಯೋರಕೃತಂ ಕಿಂಚಿತ್ ಶುಭಂ ವಾ ಯದ್ಯವಾ ಶುಭಂ ಅಂತ ಹೇಳ್ತಾ ಇದ್ದಾರೆ. ಏತಯೋ ರಾಮ ಹಾಗೂ ಕೃಷ್ಣಾವತಾರಗಳಲ್ಲಿ ಕೆಲವೊಂದು ಬಾರಿ ಕೆಲವರು ಶುಭವಾದಂತಹ ಕ್ರಮವನ್ನು ಮಾಡಿರ್ತಾರೆ, ಕೆಲವರು ಅಶುಭವಾದಂತಹ ಕ್ರಮಗಳನ್ನು ಕೂಡ ಮಾಡಿರ್ತಾರೆ. ದೇವತೆಗಳು ಅದನ್ನೇ ಹೇಳಿದೆ, ದೇವತೆಗಳು ರಾಮಾವತಾರದಲ್ಲಿ ದೇವತೆಗಳು ಕೆಲವೊಂದು ಭಗವಂತನ ಸೇವೆಯನ್ನು ಮಾಡುವ ಮೂಲಕವಾಗಿ ಶುಭವಾದಂತಹ ಕರ್ಮವನ್ನು ಮಾಡಿರ್ತಾರೆ. ಅದೇ ದೇವತೆಗಳೇ ಕೃಷ್ಣಾವತಾರಲ್ಲಿ ಬಂದಾಗ ಭಗವಂತನ ವಿರೋಧವಾದಂತಹ ಅಶುಭವಾದಂತಹ ಕರ್ಮವನ್ನು ಮಾಡಿರ್ತಾರೆ. ಯಾವುದೇ ಇಲ್ಲಿ ಕಿಂಚಿತ್ ಶುಭಂ ವಾ ಯದಿ ವಾ ಅಶುಭಂ ಅನ್ಯತ್ರ ಪೂರಿತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯ. ಈ ದೇವತೆಗಳು ಶುಭವಾದಂತಹ ಕರ್ಮವನ್ನು ಮಾಡಿದ್ರು, ಅಶುಭವಾದಂತಹ ಕರ್ಮಗಳನ್ನು ಮಾಡಿದ್ರು ಅಂತ ಅನ್ನೋದನ್ನ ಇದು ಎಲ್ಲಿ ನಮ್ಗೆ ಗೊತ್ತಾಗತ್ತೆ ಅಂತಂದ್ರೆ, ರಾಮಾವತಾರ ಹಾಗೂ ಕೃಷ್ಣಾವತಾರ ತೆಗೆದಾಗ ಯಾವ ಯಾವ ದೇವತೆಗಳ ಅಂಶ ಅವತಾರ ದೇವರ ಆರಾಧನೆಯನ್ನು ಸೇವೆಯನ್ನು ಮಾಡಿದ್ದಾರೆ, ಯಾರು ದೇವತಾ ಕಕ್ಷವನ್ನ ವಿರೋಧಿಯಾಗಿದ್ದಾರೆ ಅಂತ ಅನ್ನೋದು ನಮಗೆ ತಿಳಿದು ಬರೋದು ಎಲ್ಲಿ ಅಂತಂದ್ರೆ ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲಿ ಮಾತ್ರವೇ ಹೊರತು ಅನ್ಯತ್ರ ಪೂರ್ಯತೆ ಕ್ವಾಪಿ. ಈ ರಾಮಕೃಷ್ಣಾವತಾರವನ್ನು ಬಿಟ್ಟು ಅನ್ಯತ್ರ ಅಂತಂದ್ರೆ ವರಾಹಾದಿ ಅವತಾರೇಶು ಅಂತ ಹೇಳ್ತಾರೆ. ವರಾಹ, ವಾಮನ ಮೊದಲಾದಂತಹ ಈ ಯಾವ ಭಗವಂತನ ಅವತಾರ ಕಾರ್ಯಗಳಿದೆ ಅಲ್ಲಿ ಈ ದೇವತೆಗಳ ಶುಭವಾದಂತಾಗಲಿ ಅಶುಭವಾದಾಗಲಿ ಹೆಚ್ಚಾಗಿ ಹೇಳಿಲ್ಲ. ಕ್ವಾಪಿ ಕುತ್ರಾಪಿ ನ ಪೂರಿತೆ ಪೂರ್ಣಂ ನ ಕ್ರಿಯತೆ. ಅಂದ್ರೆ ಏನ್ರಿ, ವಾಮನಾವತಾರದಲ್ಲಿ ನರಸಿಂಹಾವತಾರದಲ್ಲಿ ಹಾಗಾದ್ರೆ ದೇವತೆಗಳು ಭಾಗವಹಿಸಿಲ್ವಾ, ದೇವತೆಗಳ ಸೇವೆ ಮಾಡಿಲ್ವಾ, ಅಥವಾ ದೇವತೆಗಳ ತಾರತಮ್ಯ ಕಂಡು ಬಂದಿಲ್ವಾ ಅಂತ ಕೇಳಿದ್ರೆ ಅಲ್ಪ ಪ್ರಮಾಣದಲ್ಲಿ ತಾತ್ಪರ್ಯ. ಅದನ್ನೇ ಹೇಳ್ತಾರೆ, ನ ಪೂರ್ಣಂ ಅಂತ ಹೇಳ್ತಾರೆ. ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾದ್ ಅತ್ರೈವ ನಿರ್ಣಯ. ಬೇರೆ ಬೇರೆ ಅವತಾರ, ಭಗವಂತನ ಅವತಾರಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ದೇವತೆಗಳ ಭಾಗಗಳಿತ್ತು, ದೇವತೆಗಳು ಭಾಗವಹಿಸಿದ್ರು, ದೇವತೆಗಳು ತಮ್ಮ ತಮ್ಮ ಸೇವೆಯನ್ನು ಮಾಡಿದ್ರು, ಅಲ್ಲಿ ನಮಗೆ ಸರಿಯಾಗಿ ದೇವತೆಗಳ ತಾರತಮ್ಯ ನಮ್ಗೆ ಗೊತ್ತಾಗೋದಿಲ್ಲ. ದೇವತೆಗಳು ಎಲ್ಲಿ ಶುಭ ಕರ್ಮವನ್ನು ಮಾಡಿದ್ರು, ಎಲ್ಲಿ ಅಶುಭ ಕರ್ಮವನ್ನು ಮಾಡಿದ್ರು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ದೇವತೆಗಳ ಶುಭ ಹಾಗೂ ಅಶುಭ ಕರ್ಮ ಎಲ್ಲಿ ಗೊತ್ತಾಗತ್ತೆ, ರಾಮ ಹಾಗೂ ಕೃಷ್ಣಾವತಾರದಲ್ಲಿ. ಆದ್ರಿಂದಾಗಿ ತಸ್ಮಾತ್ ಅತ್ರೈವ ನಿರ್ಣಯ. ಆದ್ರಿಂದಾಗಿ ಈ ಅವತಾರ ನಿರ್ಣಯವನ್ನ, ಆದ್ರಿಂದ ಎಲ್ಲ ದೇವತೆಗಳ ತಾರತಮ್ಯ ಈ ರಾಮ ಹಾಗೂ ಕೃಷ್ಣಾವತಾರದಲ್ಲೇ ಅಡಗಿದೆ. ಆದ ಕಾರಣವಾಗಿ ಇವರ ರಾಮಾವತಾರ ಹಾಗೂ ಕೃಷ್ಣಾವತಾರದಲ್ಲೇನೆ ಏನಾಗಿದೆ, ಎಲ್ಲವೂ ಕೂಡ ನಿರ್ಣಯವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ, ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷ್ಯ ತತ್ರ ನಿರ್ಣಯ ಪ್ರಾದುರ್ಭಾವಮಿಮಂ ಯಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ. ಏನು ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ಅಂತ ಹೇಳ್ತಾರೆ. ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ಅಂತಂದ್ರೆ, ಪಶ್ಚಾತ್ ಅಂತಂದ್ರೆ ರಾಮಾವತಾರ ಆದ ಮೇಲೆ ಕೃಷ್ಣಾವತಾರ ಆಗಿದ್ದು. ಆದ್ರಿಂದಾಗಿ ವೈಶೇಷ್ಯ ತತ್ರ ನಿರ್ಣಯ. ಆದ್ರಿಂದಾಗಿ ತಾರತಮ್ಯ ಅಂತನೋ, ದೇವತೆಗಳ ತಾರತಮ್ಯ ಅಂತನೋದು ಎಲ್ಲಿ ನಿರ್ಣಯವಾಯಿತು, ಕೃಷ್ಣಾವತಾರದಲ್ಲಿ ನಿರ್ಣಯವಾಯಿತು. ವೈಶೇಷ್ಯ ಅಂದ್ರೆ ವಿಶೇಷವಾಗಿ ದೇವತೆಗಳ ನಿರ್ಣಯ ಎಲ್ಲಿ ಯಾವ ಕಾಲದಲ್ಲಿ ಆಯ್ತು ಅಂದ್ರೆ
ಕೃಷ್ಣಾವತಾರದ ನಿರ್ಣಯವಾಯಿತು. ಯಾಕೆ ರಾಮಾವತಾರ ಯಾಕೆ ಆಗ್ಲಿಲ್ಲ ಅಂತಂದ್ರೆ, ರಾಮಾವತಾರ ಆದ್ಮೇಲೆ ಮತ್ತೆ ಕೃಷ್ಣಾವತಾರ ಒಂದು ಆಯ್ತು. ಕೃಷ್ಣಾವತಾರ ಆದ್ಮೇಲೆ ಮತ್ತೆ ಯಾವ್ದಾದ್ರು ಭಗವಂತನ ಅವತಾರವಾಯ್ತಾ? ಆಗಲಿಲ್ಲ. ಕೊನೆಯದಾಗಿ ಭಗವಂತನ ಅವತಾರ ಕೃಷ್ಣಾವತಾರ. ಆದ್ರಿಂದ ಈ ಕೃಷ್ಣಾವತಾರದಲ್ಲೇನೆ ಯಾರೆಲ್ಲ ಬಂದ್ರು, ಮತ್ತೆ ರಾಮಾವತಾರದಲ್ಲಿ ಇದ್ದವರೆಲ್ಲರೂ ಕೂಡ ಕೃಷ್ಣಾವತಾರದಲ್ಲಿ ಕೆಲವರು ಬಂದಿದ್ದಾರೆ. ಕೃಷ್ಣಾವತಾರದಲ್ಲಿ ಎಲ್ಲರೂ ಬಂದಾಗ ಅಲ್ಲಿ ಅವರನ್ನ ಫೈನಲ್ ಆಗಿ ನಿರ್ಣಯ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷಾತ್ ತತ್ರ ನಿರ್ಣಯ. ರಾಮಾವತಾರ ನಂತರ ಕೃಷ್ಣಾವತಾರ ಬಂದ ಕಾರಣ ಆ ಕೃಷ್ಣಾವತಾರದ ಪ್ರಸಂಗದಲ್ಲಿ ವಿಶೇಷವಾಗಿ ನಾವು ಈ ದೇವತೆಗಳ ತಾರತಮ್ಯವೇ ಮೊದಲಾದಂತಹ ವಿಚಾರಗಳನ್ನ ನಾವು ಈ ನಿರ್ಣಯ ಮಾಡಿದ್ದೇವೆ. ಪ್ರಾದುರ್ಭಾವ್ಯಂ ಯಸ್ಮಾತ್ ವಿಹಿತ್ವಾ ಭಾರತಂ ಕೃತಂ. ಆದ್ರಿಂದಲೇನೆ ಆದ್ರಿಂದ ಏನ್ ಮಾಡಿದ್ರೆ, ಪ್ರಾದುರ್ಭಾವ್ಯಂ ಯಸ್ಮಾತ್, ಈ ಪ್ರಾದುರ್ಭಾವ ಅಂತಂದ್ರೆ ಕೃಷ್ಣಾವತಾರ. ಈ ಕೃಷ್ಣಾವತಾರ ಅಂತ ಅನ್ನೋದೇ ಪ್ರಾದುರ್ಭಾವ ಆದ್ರಿಂದಾಗಿ ಯಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ. ಅಲ್ಲಿ ಆದ್ರಿಂದಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಭಾರತದಲ್ಲೇನೆ ಏನ್ ಮಾಡ್ತಾರೆ ಅಂತ ರಾಮಾವತಾರವನ್ನು ಕೂಡ ಪರಾಕ್ಷರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತೂ ಕೊನೆಯದಾಗಿ ಬಂದಿದ್ದು ಕೃಷ್ಣಾವತಾರ ಆದ ಕಾರಣ ಆ ಕೃಷ್ಣಾವತಾರವನ್ನು ಹೇಳಿಕೊಡುವಂತಹ ಭಾರತದಲ್ಲೇ ಅರ್ಥಾತ್ ಮಹಾಭಾರತದಲ್ಲೇ ಎಲ್ಲವೂ ಕೂಡ ನಿರ್ಣಯವಾಗಿದೆ. ಆದ್ದರಿಂದಾಗಿ ಈ ಮಹಾಭಾರತದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ರಾಮದೇವರನ್ನು ಕೂಡ ಪರಾಮರ್ಶ ಮಾಡಿಕೊಳ್ಳಬೇಕು. ಅಂದ್ರೆ ರಾಮದೇವರ ಒಂದು ಕಥಾಭಾಗವನ್ನು ಕೂಡ ಇಲ್ಲಿ ನಾವು ಸೇರಿಸಿಕೊಳ್ಳಬೇಕು. ಆದ್ರಿಂದ ಏನಾಗತ್ತೆ ಅಂತಂದ್ರೆ, ಉಕ್ತ ರಾಮಕಥಾಪ್ಯಸ್ಮಿನ್ ಮಾರ್ಕಂಡೇಯ ಸಮಾಖ್ಯಯ ತಸ್ಮಾದ್ಯತ್ ಭಾರತೇನೋಕ್ತಂ ತದ್ಧೀನೈವಾಸ್ತಿ ಕುತ್ರಚಿತ್. ಅಲ್ಲರಿ, ಕೃಷ್ಣಾವತಾರವನ್ನು ಹೇಳಿಕೊಡುವಂತಹ ಮಹಾಭಾರತದಲ್ಲಿ ಕೊನೆಯದಾಗಿ ಭಗವಂತನ ಅವತಾರ ಆದ ಕಾರಣ ಕೊನೆಯದಾಗಿ ಎಲ್ಲ ದೇವತೆಗಳು ಕೂಡ ತಮ್ಮ ಮತ್ತೆ ಕೃಷ್ಣಾವತಾರಲ್ಲಿ ಬಂದ ಕಾರಣ ಅಲ್ಲಿ ತಾರತಮ್ಯವನ್ನ, ಬೇರೆ ಎಲ್ಲ ವಿಚಾರವನ್ನ ನಿರ್ಣಯ ಮಾಡಬೇಕು ಅಂತ ಹೇಳಿದ್ರು. ಆ ಮಹಾಭಾರತದಲ್ಲೇನೆ ಏನ್ ಹೇಳ್ತಾ ಇದ್ದಾರೆ, ರಾಮದೇವರ ಚರಿತ್ರೆಯನ್ನು ಕೂಡ ನಾವು ಅಲ್ಲಿ ಅನುಸಂಧಾನ ಪರಾಮರ್ಶ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಎಲ್ಲಿ ಮಾಡಿದ್ರಿ ನೀವು? ಮಹಾಭಾರತ ಕಥಾಭಾಗದಲ್ಲಿ ನಾವು ರಾಮಾಯಣವನ್ನು ಕೇಳೇ ಇಲ್ವಲ್ಲ ಅಂತಂದ್ರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಉಕ್ತ ರಾಮಕಥಾಪ್ಯಸ್ಮಿನ್, ರಾಮಕಥಾಪಿ ಅಸ್ಮಿನ್ ಉಕ್ತ. ರಾಮಕಥಾವನ್ನು ಕೂಡ ಅಸ್ಮಿನ್, ಈ ಮಹಾಭಾರತದಲ್ಲಿ ನಾವು ಹೇಳಲ್ಪಟ್ಟಿದ್ದೇವೆ. ಹೇಗೆ ಅಂತಂದ್ರೆ ಅದನ್ನೇ ಹೇಳ್ತಾರೆ, ಮಾರ್ಕಂಡೇಯ ಸಮಾಖ್ಯಯ ಅಂತ ಹೇಳ್ತಾರೆ. ವನಪರ್ವದಲ್ಲಿ ಒಂದು ಪ್ರಸಂಗದಲ್ಲಿ ಮಾರ್ಕಂಡೇಯ ಸಮಾಖ್ಯ ಎಂಬಂತಹ ಒಂದು ಆಖ್ಯಾನದಲ್ಲಿ ರಾಮದೇವರ ಕಥೆಯನ್ನು ಕೂಡ ಈ ಮಹಾಭಾರತದಲ್ಲಿ ಹೇಳಲಾಗಿದೆ. ಆದ್ರಿಂದಾಗಿ ತದ್ವಾ ನನು ಅವತಾರದ್ವಯೇ ಸರ್ವ ನಿಶ್ಚೇಶ್ಚೇತ್ ಭಾರತಸ್ಯ ಸರ್ವಂ ಕಥಂ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಭಾರತೆ ಪಾಂಡವ ಪ್ರಸಂಗೇನ, ಭಾರತದಲ್ಲಿ ಪಾಂಡವರ ಪ್ರಸಂಗ, ಹರಿವಂಶದಲ್ಲಿ ಕೃಷ್ಣನ ಕಥಾ ಅಂತ ಇಷ್ಟಿದೆ. ಮಹಾಭಾರತದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಯಾವ ಪ್ರಸಂಗ? ಪಾಂಡವರ ಪ್ರಸಂಗ ಹಾಗೂ ಹರಿವಂಶದಲ್ಲಿ ಕೃಷ್ಣನ ಕಥಾ ಮತ್ತು ಎಲ್ಲ ಕಥೆಗಳು ಬರುತ್ತೆ. ರಾಮದೇವರ ಕಥಾ ಎಲ್ಲಿದೆ ಅಂತಂದ್ರೆ ಉಕ್ತ ರಾಮಕಥಾ ಮಾರ್ಕಂಡೇಯ ಸಮಾಖ್ಯೆಯ ವನಪರ್ವದ ಪ್ರಸಂಗದಲ್ಲಿ ಮಾರ್ಕಂಡೇಯ ಆಖ್ಯಾನದಲ್ಲಿ ರಾಮದೇವರ ಕಥೆಯನ್ನು ಹೇಳಿದ್ದೇವೆ. ಆದ್ರಿಂದಾಗಿ ತಸ್ಮಾತ್ ಯದ್ ಭಾರತೇನೋಕ್ತಂ ತದ್ಧೇನೈವಾಸ್ತಿ ಕುತ್ರಚಿತ್. ಆದ್ರಿಂದಾಗಿ ಎಲ್ಲ ವಿಚಾರವೂ ಕೂಡ ಈ ಭಾರತದಲ್ಲಿ ಅಡಗಿದೆ. ಮಹಾಭಾರತದಲ್ಲಿ ಎಲ್ಲ ವಿಚಾರವೂ ಅಡಗಿದೆ. ಆದ್ರಿಂದಾಗಿ ಭಾರತದಲ್ಲಿ ಹೇಳದೇ ಇರ್ತಕ್ಕಂತಹ ವಿಷಯ ಬೇರೆ ಎಲ್ಲಿಯೂ ಕೂಡ ಇಲ್ಲ. ಇಲ್ಲಿ ಹೇಳಿದ್ದು ಯಾವ ಶಾಸ್ತ್ರದಲ್ಲಿಯೂ ಕೂಡ ಹೇಳಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನ ಉಕ್ತಂನ ಪ್ರತಿಪಾದ ಪ್ರಮೇಯಂ ಕುತ್ರಚಿತ್. ಇಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನ ಬೇರೆ ಎಲ್ಲೂ ಯಾರು ಹೇಳಿಲ್ಲ. ಬೇರೆ ಕಡೆ ಹೇಳಿರ್ತಕ್ಕಂತಹ ವಿಷಯವನ್ನ ಇಲ್ಲಿ ಇಲ್ಲ ಅಂತಿಲ್ಲ. ಆದ್ರಿಂದಾಗಿ ತದ್ಧೇನೈವಾಸ್ತಿ ಕುತ್ರಚಿತ್. ಆದ್ರಿಂದಾಗಿ ಏನಾಯ್ತು, ಮಹಾಭಾರತ ಅಂತ ಅನ್ನೋದು ಕೃಷ್ಣನ ಚರಿತ್ರೆ ಹೇಳೋದ್ರಿಂದಾಗಿ ಈ ಮಹಾಭಾರತದಲ್ಲಿ ಎಲ್ಲ ಶಾಸ್ತ್ರಗಳ ನಿರ್ಣಯವಾಗಿದೆ. ಸರಿ, ಅದಕ್ಕೆ ನೋಡಿ
ಮಹಾಭಾರತದಲ್ಲಿಯೂ ಕೂಡ ಒಂದು ಪ್ರಸಂಗದಲ್ಲಿ ರಾಮದೇವರನ್ನು ಕೂಡ ಸೇರಿಸಿಕೊಂಡು ಹೇಳಿದ್ದಾರೆ, ಕಥಾಭಾಗವನ್ನ ವಿಮರ್ಶೆ ಮಾಡಿದ್ದಾರೆ. ಅದಕ್ಕೇನೆ ಶ್ರೀಮದಾಚಾರ್ಯ ಕೂಡ ಮಹಾಭಾರತ ತಾತ್ಪರ್ಯದಲ್ಲಿ ರಾಮದೇವರ ಚರಿತ್ರೆಯನ್ನ ತಾವು ಕೂಡ ಹೇಳಿದ್ದಾರೆ. ಅಂದ್ರೆ ಮೊದಲಿಗೆ 3 ಅಧ್ಯಾಯ ಬಿಟ್ಬಿಡ್ರಿ, 4, 5, 6, 7, 8, 9 ಅಂತೂ 6 ಅಧ್ಯಾಯಗಳಲ್ಲಿ ರಾಮಾವತಾರವನ್ನ ಶ್ರೀಮದಾಚಾರ್ಯ ಕೂಡ ಈ ಮಹಾಭಾರತ ತಾತ್ಪರ್ಯದಲ್ಲಿ ತಾವು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಶ್ರೀಮದಾಚಾರ್ಯ ನಮ್ಮಲ್ಲಿ ಅನಿಸ್ತಿತ್ತು, ಯಾಕೆ ಈ ಮಹಾಭಾರತ ತಾತ್ಪರ್ಯ ಪ್ರಸಂಗದಲ್ಲಿ ಸುಂದರಕಾಂಡ ಯಾಕೆ ಬಂತು, ಏನ ಸಂಬಂಧ? ಟೈಟಲ್ ಕೊಟ್ಟಿರೋದು ಮಹಾಭಾರತ ತಾತ್ಪರ್ಯ ಅಂತ, ಇಲ್ಲಿ ರಾಮಾವತಾರ ಚರಿತ್ರನ ಯಾಕೆ ತಂದ್ರು ಅನ್ನುವಂತಹ ಪ್ರಶ್ನೆ ಇರತ್ತೆ. ಅದಕ್ಕೇನೆ ಈ ತರ ಪ್ರಶ್ನೆ ಬರತ್ತೆ, ಇದನ್ನ ನಿರ್ಣಯ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯ ಗ್ರಂಥವನ್ನ ಮಾಡಿದ್ರು. ಮಹಾಭಾರತದಲ್ಲಿ ಯಾಕೆ ರಾಮದೇವರ ಕಥಾ ಬಂತು ಅಂತ ಯಾರಿಗಾರ ಪ್ರಶ್ನೆ ಬಂತು ಅಂತಾರೆ, ತಾತ್ಪರ್ಯ ನಿರ್ಣಯ ಪುಸ್ತಕ ತೆಗೆದಾಗ ಈ ಕಾರಣಕ್ಕೆ ಮಹಾಭಾರತದಲ್ಲಿ ರಾಮಾಯಣ ಪ್ರಸಂಗವನ್ನು ಹೇಳಿದ್ದಾರೆ ಅನ್ನುವಂತಹ ವಿಚಾರ ನಿರ್ಣಯವಾಗತ್ತೆ. ಆದ್ರೆ ಅಂತೂ ಏನಾಯ್ತು, ಸರ್ವಶಾಸ್ತ್ರಗಳ ನಿರ್ಣಯ ಇಲ್ಲಿ ಆಗತ್ತೆ, ಮಹಾಭಾರತದಲ್ಲಿ ಆಗತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅತ್ರೋಕ್ತಂ ಸರ್ವಶಾಸ್ತ್ರೇಷು ನೈ ಸಮ್ಯಕ್ ಉದಾಹೃತಂ ಇತ್ಯಾದಿ ಕಥಿತಂ ಸರ್ವ ಬ್ರಹ್ಮಾಂಡೇ ಹರಿಣಾ ಸ್ವಯಂ. ಆದ್ದರಿಂದಾಗಿ ಇಲ್ಲಿ ಹೇಳಿರ್ತಕ್ಕಂತಹ ಅತ್ರೋಕ್ತಂ ಸರ್ವಶಾಸ್ತ್ರೇಷು, ಈ ಭಾರತದಲ್ಲಿ ಪ್ರತಿಪಾದಿತವಾದಂತಹದ್ದು ಏನಿದೆ ಅದು ಸರ್ವಶಾಸ್ತ್ರೇಷು, ಬೇರೆ ಶಾಸ್ತ್ರಗಳಲ್ಲಿ ಏನಾಗಿಲ್ಲ, ಸ್ಪಷ್ಟವಾಗಿ ಹೇಳಿಲ್ಲ. ಮಹಾಭಾರತದಲ್ಲಿ ಹೇಳಿರ್ತಕ್ಕಂತಹ ಸ್ಪಷ್ಟತೆ, ಮಹಾಭಾರತದ ಗ್ರಂಥದಲ್ಲಿ ಹೇಳಿರ್ತಕ್ಕಂತಹ ವಿಷಯ, ಮಹಾಭಾರತದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ತರಹದ ಏನು ಸೂಕ್ಷ್ಮವಾದ ನೀತಿ ವಿಚಾರಗಳಿದೆ, ಎಲ್ಲ ನಿರ್ಣಯಾತ್ಮಕವಾದಂತಹ ಈ ವಿಚಾರಗಳನ್ನ ಬೇರೆ ಯಾವ ಶಾಸ್ತ್ರದಲ್ಲಿಯೂ ಕೂಡ ಸರಿಯಾಗಿ ಉದಾಹರಣೆ ಮಾಡಿ ಹೇಳಿಲ್ಲ. ಸಮ್ಯಕ್ ಸ್ಫುಟಂ ವಿಸ್ತೃತ್ಯ, ಸಮ್ಯಕ್ ಅಂತಂದ್ರೆ ಚೆನ್ನಾಗಿ ವಿಸ್ತಾರ ಮಾಡಿ, ನ ಉದಾಹೃತಂ ಉದಾಹರಣವಾಗಿ ಕೊಟ್ಟಿಲ್ಲ ಅಂತಂದ್ರೆ ಹೇಳಿಲ್ಲ ಅಂತ ಅರ್ಥ. ಇದನ್ನ ಯಾರು ಹೇಳಿದ್ವಿ ಮಾತನ್ನ? ಮಹಾಭಾರತದಲ್ಲೇ ಹೇಳಿರ್ತಕ್ಕಂತಹ ವಿಚಾರವನ್ನ ಬೇರೆ ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತ ಅನ್ನೋದನ್ನ ಯಾರು ಹೇಳಿದ್ದು ಅಂದ್ರೆ ಸ್ವಯಂ ಬ್ರಹ್ಮಾಂಡ ಪುರಾಣದಲ್ಲಿ ಭಗವಂತನೇ ಹೇಳಿದ್ದಾನೆ. ಸ್ವಯಂ ಹರಿಣಾ ಅಂತಾರೆ ವೇದವ್ಯಾಸ ದೇವರಿಂದ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಏನು ಅಂತ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ? ಮಹಾಭಾರತದಲ್ಲಿ ಮಾತ್ರ ಎಲ್ಲ ವಿಚಾರಗಳು ಅಡಗಿದೆ, ಬೇರೆ ಶಾಸ್ತ್ರದಲ್ಲಿ ಎಲ್ಲ ವಿಚಾರಗಳನ್ನ ಯಾರು ಹೇಳಿಲ್ಲ ಅನ್ನುವಂತಹ ವಿಚಾರವನ್ನ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸ ದೇವರು ರಿಜಿಸ್ಟರ್ ಮಾಡಿ ಹೇಳಿದ್ದಾರೆ. ಅದರಿಂದಾಗಿ ಮಹಾಭಾರತ ಉತ್ತಮ. ಅಷ್ಟೇ ಅಲ್ಲ, ಮಾರ್ಕಂಡೇಯೇಪಿ ಕಥಿತಂ ಭಾರತಸ್ಯ ಪ್ರಶಂಸನಂ ದೇವತಾನಾಂ ಯಥಾ ವ್ಯಾಸೋ ದ್ವಿಪದಾಂ ಬ್ರಾಹ್ಮಣೋ ವರಃ ಆಯುಧಾನಾಂ ಯಥಾ ವಜ್ರಂ ಓಷಧೀನಾಂ ಯಥಾ ಯವಾಃ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತಮುತ್ತಮಂ. ಅಷ್ಟೇ ಅಲ್ಲ, ಬ್ರಹ್ಮಾಂಡ ಪುರಾಣ ನೋಡ್ರಿ, ಒಂದು ಆಧಾರವನ್ನು ಕೊಡ್ತಾ ಇಲ್ಲ, 2 ಪುರಾಣಗಳ ಆಧಾರವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಭಗವಂತ ಹೇಳುವುದಷ್ಟೇ ಅಲ್ಲ, ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಈ ಮಹಾಭಾರತವನ್ನ ಪ್ರಶಂಸಾ ಮಾಡಿದ್ದಾರೆ. ಏನು ಅಂತ? ದೇವತಾನಾಂ ಯಥಾ ವ್ಯಾಸೋ ದ್ವಿಪದಾಂ ಬ್ರಾಹ್ಮಣೋ ವರಃ. ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ ವೇದವ್ಯಾಸ ದೇವರು ಶ್ರೇಷ್ಠ. ದ್ವಿಪದ ಮಾನವರಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ ಬ್ರಾಹ್ಮಣ ಶ್ರೇಷ್ಠ. ಆಯುಧದಲ್ಲಿ ವಜ್ರಾಯುಧ ಶ್ರೇಷ್ಠ. ಓಷಧೀನಾಂ ಯಥಾ ಯವಾಹ, ಔಷಧಿ ವನಸ್ಪತಿಗಳಲ್ಲಿ ಧವಿಸು ಧಾನ್ಯಗಳಲ್ಲಿ ಯವ ಅಂತಂದ್ರೆ ಅಕ್ಕಿ ಶ್ರೇಷ್ಠ ಅಥವಾ ಗೋಧಿ ಶ್ರೇಷ್ಠ ಅಂತ ಹೇಳ್ತಾರೆ. ತಥೈವ ಸರ್ವಶಾಸ್ತ್ರಾಣ ಮಹಾಭಾರತ ಮುತ್ತಮ. ಹೇಗೆ ಒಂದೊಂದು ದೇವತೆಗಳಲ್ಲಿ ವೇದವ್ಯಾಸ ದೇವರು, ಮಾನವರಲ್ಲಿ ಬ್ರಾಹ್ಮಣರು ಶ್ರೇಷ್ಠರು, ಆಯುಧರಲ್ಲಿ ವಜ್ರಾಯುಧ ಶ್ರೇಷ್ಠ, ಔಷಧಿಯಲ್ಲಿ ಅಕ್ಕಿ ಶ್ರೇಷ್ಠ, ಹಾಗೆ ಎಲ್ಲ ಶಾಸ್ತ್ರಗಳಲ್ಲಿ ಮಹಾಭಾರತ ಇದು ಶ್ರೇಷ್ಠ ಎಂಬುದಾಗಿ ತಥೈವ ಸರ್ವಶಾಸ್ತ್ರಾಣ ಮಹಾಭಾರತ ಮುತ್ತಮಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಾಯು ಪ್ರೋಕ್ತೇಪಿ ತತ್ ಪ್ರೋಕ್ತಂ ಭಾರತಸ್ಯ ಪ್ರಶಂಸನಂ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಅಷ್ಟೇ ಅಲ್ಲಪ್ಪ, ವಾಯುದೇವರು ಕೂಡ ಏನ್ ಹೇಳ್ತಾ ಇದ್ದಾರೆ? ಮಹಾಭಾರತ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ.
ಮಹಾಭಾರತ ಪ್ರಶಂಸೆಯನ್ನು ಮಾಡ್ತಾ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ. ಈ ಮಹಾಭಾರತದಲ್ಲಿ ಭಗವಂತನ ಪರಶುರಾಮ ದೇವರು ಬರ್ತಾನೆ, ವೇದವ್ಯಾಸ ದೇವರ ಅವತಾರ ಆಗತ್ತೆ, ಕೃಷ್ಣನ ಅವತಾರ ಆಗತ್ತೆ. ಹೀಗೆ ಮೂರು ಸಹ ಬಂದಾಗ ಇಲ್ಲಿ ನಮಗೆ ಸರ್ವತಾ ಭೇದ ಜ್ಞಾನ ಬರಬಾರದು. ಅದಕ್ಕೋಸ್ಕರ ಹೇಳ್ತಾರೆ ಕೃಷ್ಣ ದ್ವೈಪಾಯನಂ ವ್ಯಾಸಂ. ಕೃಷ್ಣ ಹಾಗೂ ದ್ವೈಪಾಯನ ಅಂತಂದ್ರೆ ವ್ಯಾಸ, ದ್ವೈಪಾಯನಂ ವ್ಯಾಸಂ ವೇದವ್ಯಾಸ ದೇವರು ಇವರೆಲ್ಲರೂ ಕೂಡ ಏನು ವಿದ್ಯೆ ನಾರಾಯಣಂ ಪ್ರಭು, ಇವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನಾರಾಯಣ ತಿಳಿ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ವೇದವ್ಯಾಸ ದೇವರು ವಾಯುದೇವರು ತಮ್ಮ ವಾಯು ಪುರಾಣದಲ್ಲಿ ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾ ಮುಂದೆ ಹೇಳ್ತಾರೆ, ಕೋಹೆನ್ಯ ಪುಂಡರೀ ಸಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಇಂತಹ ಈ ಏವಂ ಹಿ ಸರ್ವಶಾಸ್ತ್ರೇಶು ಪೃಥಕ್ ಪೃಥಗುದೀರಿತಂ, ಇಂತಹ ಅದ್ಭುತವಾದಂತಹ ಈ ಮಹಾಭಾರತ ಗ್ರಂಥವನ್ನ ಯಾರು ತಾನೇ ರಚನೆ ಮಾಡ್ಲಿಕ್ಕೆ ಸಾಧ್ಯ? ಕೋಹೆನ್ಯ ಪುಂಡರೀಕಾಕ್ಷ, ಭಗವಂತನ ಹೊರತುಪಡಿಸಿ ಯಾರೂ ಕೂಡ ಈ ಗ್ರಂಥವನ್ನ ಮಾಡ್ಲಿಕ್ಕೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಪುಂಡರೀಕಾಕ್ಷನಾದಂತಹ ಭಗವಂತ ಸಾಧ್ಯನೇ ಇಲ್ಲ. ಏವಂ ಹಿ ಸರ್ವಶಾಸ್ತ್ರೇಶು ಪೃಥಕ್ ಪೃಥಗುದೀರಿತಂ. ಹೀಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಮಹಾಭಾರತ ಪ್ರತ್ಯೇಕವಾಗಿ ಪ್ರಶಂಸೆ ಆಗಿದೆ. ಪ್ರತ್ಯೇಕವಾಗಿ ಮಹಾಭಾರತ ಅಂತಿರೋದು ಪ್ರಶಂಸಾತ್ಮಕವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಭಗವಂತ ರಚನೆ ಮಾಡಿರ್ತಕ್ಕಂತಹ ಈ ಮಹಾಭಾರತ ಗ್ರಂಥವನ್ನ ಯಾಕೆ ಇಷ್ಟು ಎತ್ತಿ ಹಿಡಿತಾ ಇದ್ದಾರೆ? ವೇದವ್ಯಾಸ ದೇವರು ರಚನೆ ಮಾಡಿದ ಮಾತ್ರಕ್ಕೆ ಇದನ್ನ ಯಾಕೆ ಇಷ್ಟು ಎತ್ತಿ ಹಿಡಿತಾ ಇದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯಕರವಾದಂತಹ ವಿಚಾರ. ವಾದಿರಾಜರು ಅದ್ಭುತವಾಗಿ ಅದನ್ನ ಯಾಕೆ ಮಹಾಭಾರತ ಶ್ರೇಷ್ಠ, ಯಾಕೆ ಅದನ್ನ ಕೋಹೆನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃತ್ಭವೆ ಅಂತ ವಾಕ್ಯಕ್ಕೆ ಯಾಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾ ಇದೀರಿ ಅಂತಂದ್ರೆ ವಾದಿರಾಜರು ಹೇಳುವಾಗ ಹೇಳ್ತಾರೆ, ಭಗವಂತ ವೇದವ್ಯಾಸ ದೇವ ಅವತಾರ ಮಾಡುವಂತಹ ವೇದವ್ಯಾಸ ದೇವರು ಅವತಾರ ಮಾಡಿ 3 ವರ್ಷಗಳ ನಂತರ ಈ ಮಹಾಭಾರತವನ್ನ ವೇದವ್ಯಾಸ ದೇವರು ರಚನೆ ಮಾಡಿದರು. ನೋಡ್ರಿ, ಅಂದ್ರೆ ಅವರಿಗೆ 600 ವರ್ಷ, ಅವರಿಗೆ ವೇದವ್ಯಾಸ ದೇವರಿಗೆ 600 ವರ್ಷ ಆಗುವಾಗ ಧೃತರಾಷ್ಟ್ರ ಮತ್ತು ಪಾಂಡು ಇವರಿಗೆಲ್ಲ ವೇದವ್ಯಾಸ ಜನ್ಮವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಯಾವ ವ್ಯಕ್ತಿ ಈ ಮಹಾಭಾರತವನ್ನ ರಚನೆ ಮಾಡ್ತಾ ಇದ್ದ ವೇದವ್ಯಾಸ ದೇವರು, ಅವ್ರಿಗೇನೋ ಈ ಮಹಾಭಾರತ ಎಲ್ಲ ನಡೆದ ಮೇಲೆ ಅದನ್ನೆಲ್ಲ ಒಂದು ಕಡೆ ಕೂತು ಸಂಗ್ರಹ ಮಾಡಿ ಬರೆದಿದ್ದು ಮಹಾಭಾರತ ಅಲ್ಲ. ಇವ್ರು ಹೇಗೆ ಮಹಾಭಾರತವನ್ನ ಬರೆದ್ರು ಅದು ಆಮೇಲೆ ಹಾಗೆ ನಡೆದಿದೆ. ನೋಡ್ರಿ, ಮುಂದ ನಡೆಯೋದನ್ನ ಬರೆಯೋದು ಅಂತ ಬಹಳ ಕಷ್ಟ. ನಡೆದು ಮುಗಿದಿದ್ದನ್ನ ಹೀಗಾಯ್ತು ಇಲ್ಲಿ ಹೋಗ್ ಬಂದೆ ಅಂತ ಬರೆಯೋದು ಬಹಳ ಸುಲಭ. ಇಲ್ಲಿ ಹೀಗಾಯ್ತು, ಇಂಥದ್ ನೋಡದೆ ಇಂಥದ್ ಮಾಡದೆ ಅಂತ ಅನ್ನೋದನ್ನ ವೇದವ್ಯಾಸರು ಬರ್ದಿಲ್ಲಪ್ಪ. ವೇದವ್ಯಾಸ ದೇವರು ಹುಟ್ಟಿ ಅವತಾರ ಮಾಡಿ 3 ವರ್ಷಗಳ ನಂತರ ಮಹಾಭಾರತವನ್ನು ಅವರು ಅವತಾರ ಮಾಡಿದ್ದಾರೆ. ರಚನೆ ಧೃತರಾಷ್ಟ್ರ ಪಾಂಡವರೆಲ್ಲ ಯಾವಾಗ ಹುಟ್ಟಿದ್ದು? ವೇದವ್ಯಾಸ ದೇವರ ಅವತಾರ ಮಾಡಿ 600 ವರ್ಷಗಳ ನಂತರ ಜನಿಸಿದವರು. ಹಾಗಿರುವಾಗ ಈ ಮಹಾಭಾರತ ಗ್ರಂಥದಲ್ಲಿ ಏನೋ ಮೇಲ್ನೋಟಕ್ಕೆ ಆಯಾ ಪಾತ್ರದವರು ಇಂತಹ ಕ್ಯಾರೆಕ್ಟರ್, ಈ ತರ ಅವ್ರು ಇಂತಹ ಕೆಲಸವನ್ನ ಮಾಡಬೇಕು ಅಂತ ಅನ್ನೋದನ್ನ ಏನೋ ಸಾಮೂಹಿಕವಾಗಿ ಮೇಲ್ನೋಟಕ್ಕೆ ಬರೆಯೋದಲ್ಲ. ಒಂದೊಂದು ಹೆಜ್ಜೆಗೂ ಕೂಡ ಇಂತಹ ಸ್ಥಳದಲ್ಲಿ ಇಂತಹ ಅರಮನೆ ಇದೆ, ಇಂತಹ ಕಲ್ಲು ಮಣ್ಣುಗಳು, ಇಷ್ಟು ಗಿಡಗಳು, ಇಂತಹ ನೋಡ್ರಿ, ವೇದವ್ಯಾಸ ಬರೆದಿರ್ತಕ್ಕಂತಹ ಆ ಗ್ರಂಥದಲ್ಲಿ ಎಷ್ಟು ಆಶ್ಚರ್ಯ ಅಂತಂದ್ರೆ, ಈ ಒಂದು ಹುಲ್ಲು ಕಡ್ಡಿಯಿಂದ ಅವನು ಮೃತನಾಗಬೇಕು ಅಂತ ವೇದವ್ಯಾಸ ದೇವರು ಬರೆದರೆ ಹಾಗೆ ಮಹಾಭಾರತದಲ್ಲಿ ನಡೆಯುತ್ತೆ. ಇಂತಹ ಅಸ್ತ್ರದಿಂದಾಗಿ ಅವನನ್ನ ಇವನು ಕೊಂದ ಅಂತ ಇವ್ರು ಇಲ್ಲಿ ಬರೆದ್ರೆ, ಅವರು ಬರೆದು 600-700 ವರ್ಷಗಳ ನಂತರ ಹಾಗೆ ಅಲ್ಲಿ ನಡೆದಿದೆ. ಅದನ್ನೇ ಹೇಳ್ತಾರೆ, ಲಕ್ಷ ಸಂಖ್ಯಾ ಶ್ಲೋಕ ಕರ್ಣ ಮಾತ್ರೇಣ. ಅದನ್ನೇ ವಾದಿರಾಜರು ಹೇಳ್ತಾರೆ, ಏನೋ ಲಕ್ಷಗಳ ಸಂಖ್ಯಾಕವಾದಂತಹ ಶ್ಲೋಕವನ್ನ ಬರೆದ ಮಾತ್ರಕ್ಕೇನೆ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅಂತ ಹೇಗೆ ನೀವು ಹೇಳ್ತೀರಿ?
ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ, ಏನ್ರಿ ಲಕ್ಷ ಲಕ್ಷ ಶ್ಲೋಕವನ್ನು ಬರೆದ ಮಾತ್ರಕ್ಕೆ ವೇದವ್ಯಾಸದೇವ ಸಾಕ್ಷಾತ್ ನಾರಾಯಣ ಅವತಾರ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಯಾಕೆ ಹೇಳಿಕ್ ಬರೋದಿಲ್ಲ ಅಂತ. ಇವರು ವೇದವ್ಯಾಸ ದೇವರು ಭಗವಂತನ ಅವತಾರ ಅಂತ ಹೇಳಿ ಈ ಒಂದು ಪ್ರಸಂಗನೇ ಸಾಕು ಅಂತ ವಾದರಾಜರು ಹೇಳ್ತಾರೆ. ಅನೇಕ ಕುರುಪಾಂಡವರ ವಂಶವನ್ನು ಉತ್ಪತ್ತಿ ಮಾಡುವುದಾಗಲಿ ಅಥವಾ ಆ ಕುರುಪಾಂಡವರ ವಂಶವ ಬರೋಕ್ಕಿಂತ ಪೂರ್ವದಲ್ಲೇನೆ ಇವರು ಆ ವಂಶದವರು ಯಾರ ಮಗ ಯಾರು, ಅವನ ಮೊಮ್ಮಗ ಯಾರು, ಅವನು ಯಾವಾಗ ಸಾಯ್ತಾನೆ, ಇವನು ಯಾವಾಗ ಹುಟ್ಟುತ್ತಾನೇನೋ ಅಂತ ಎಲ್ಲ ವಿಚಾರವನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ರಾಜಸೂಯ ಅಶ್ವಮೇಧಾದಿ ಯಾಗ ಮಹಿಮಾನಂ, ಅಲ್ಲಿ ರಾಜಸೂಯ ಯಾಗವನ್ನ ಅಶ್ವಮೇಧ ಯಾಗದ ಮಹಿಮೆಯನ್ನು ಕೂಡ ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಕಾಸುರ ಹಿಡಿಂಬಾಸುರ ಇವರನ್ನ ಕೊಲ್ಲುವುದು, ದ್ರೌಪದಿ ವಿವಾಹ ಪ್ರಸಂಗ, ದ್ಯೂತ, ಅದಾದ್ಮೇಲೆ ವನವಾಸ, ಅಜ್ಞಾತವಾಸ ಎಲ್ಲವನ್ನೂ ಕೂಡ ಏನ್ ಮಾಡಿದ್ದಾರೆ, ವೇದವ್ಯಾಸ ದೇವರು ಮೊದಲಿಗೇನೆ ಬರೆದಿದ್ದಾರೆ. ಇಷ್ಟು ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿದ್ದು. ಅಷ್ಟೇ ಅಲ್ಲ, ಆ ಅಕ್ಷೋಹಿಣಿ ಸೈನ್ಯ ನಾಶ ಮಾಡೋ ಪ್ರಸಂಗದಲ್ಲಿ ಅಷ್ಟೇ ಅಲ್ಲ, ಕರ್ಣ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ, ಅರ್ಜುನ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು, ನಕುಲ ಸಹದೇವ ಯಾರನ್ನ ಕೊಲ್ಲಬೇಕು, ಭೀಮಸೇನ ದೇವರು ಯಾರನ್ನ ಹೇಗೆ ಕೊಲ್ಲಬೇಕು, ಇದು ಎಲ್ಲವನ್ನೂ ಕೂಡ ವೇದವ್ಯಾಸ ದೇವರು ಹೇಗೆ ಬರೆದಿದ್ದಾರೋ ಹಾಗೆ ನಡೆದಿದೆ. ಅಷ್ಟೇ ಅಲ್ಲ, ಭೀಮ, ಅರ್ಜುನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲರೂ ಕೂಡ ಪ್ರತಿನಿತ್ಯದಲ್ಲಿ ಕೂಡ ಯುದ್ಧವನ್ನ ಆಡುವುದು. ಅಷ್ಟೆಲ್ಲ ನೋಡ್ರೆ ಕರಿ ತುರಗಾದಿ ಅನೇಕ ಸಂಖ್ಯಾಧಿಕಂ. ಅಷ್ಟೇ ನೋಡ್ರಿ, ಅದನ್ನೇ ಹೇಳಿದ್ವಿ, ವೇದವ್ಯಾಸ ದೇವರು ತಮ್ಮ ಮಹಾಭಾರತ ಗ್ರಂಥದ ಎಷ್ಟು ಸೂಕ್ಷ್ಮವಾಗಿ ಬರೆದಿದ್ದಾರೆ ಅಂತಂದ್ರೆ, ಆ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂತಹ ಆನೆ, ಕುದುರೆ, ಅವು ಎಷ್ಟು ಆನೆಗಳು ಬಂತು, ಎಷ್ಟು ಕುದುರೆಗಳು ಬಂದಿದೆ, ಅದ್ರ ಎಷ್ಟು ಆನೆ ಕುದುರೆ ಮೃತವಾಯಿತು, ಎಷ್ಟು ಆನೆ ಕುದುರೆಗಳು ಪಾಂಡವರ ಪಕ್ಷದಲ್ಲಿ ಇದ್ದುವು, ಎಷ್ಟು ಕೌರವರ ಪಕ್ಷದಲ್ಲಿ ಇದ್ದುವು, ಎಲ್ಲವನ್ನು ಕೂಡ ಕರಾತಲ ಮಿಲಿತಾಮಲ ಕವತ್ ಅದನ್ನೇ ಹೇಳ್ತಾರೆ ವಾದಿರಾಜರ, ಕೈಯಲ್ಲಿರ್ತಕ್ಕಂತಹ ನೆಲ್ಲಿಕಾಯಿಯಂತೆ ಒಂದು ನೆಲ್ಲಿಕಾಯಿಯನ್ನ ನಾವು ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ, ಹತ್ತಿರ ಇಟ್ಟು ನೋಡಿದಾಗ ಎಷ್ಟು ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೋ ಹಾಗೆ ದೃಷ್ಟ ಮಹಾಭಾರತಕ್ಕೆ ಸ್ವಗ್ರಂಥೆ ಗ್ರಂಥಯತಃ. ಹಾಗೆ ಕೈಯಲ್ಲಿ ಒಂದು ಸಣ್ಣ ಪುಟ್ಟ ನೆಲ್ಲಿಕಾಯಿ ಇಟ್ಕೊಂಡು ನಾವು ನೋಡಿದಾಗ ಆ ಹಣ್ಣಿನ ಬಗ್ಗೆ ನಾವು ಎಷ್ಟು ಜ್ಞಾನವಾಗತ್ತೋ ಹಾಗೋ ಏನೋ ಅನ್ನುವಂತೆ ಎದುರಿಗೆ ನಿಂತು ನೋಡಿ ಬರದಂತೆ ವೇದವ್ಯಾಸ ದೇವರು 600-700 ವರ್ಷಕ್ಕಿಂತ ಪೂರ್ವದಲ್ಲೇನೆ ಈ ಗ್ರಂಥವನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ನಿರವಧಿಕ ಜಗನ್ ನಿರ್ಮಾತ್ರ ನಾರಾಯಣವತ್ ನಿರವಧಿಕ ಸಾರ್ವಜ್ಞ ಸಿದ್ಧೇಹೇ ಇರಿದಾಗ ಇಲ್ಲಿ ಏನ್ ಸಿದ್ಧವಾಗತ್ತೆ, ನಿರವಧಿಕವಾದಂತಹ ಜಗತ್ತಿನ ನಿರ್ಮಾಣ ಮಾಡುವಂತಹ ಭಗವಂತ ನಾರಾಯಣನಂತೆ ನಿರವಧಿಕ ಸಾರ್ವಜ್ಞ ಸಿದ್ಧೇಹೇ, ಈ ವೇದವ್ಯಾಸ ದೇವರಲ್ಲಿ ಕೂಡ ನಿರವಧಿಕವಾದಂತಹ ಸಾರ್ವಜ್ಞತ್ವ ಅಂತ ಅನ್ನೋದು ಸಿದ್ಧವಾಗ್ತಾ ಇದೆ. ಆದ್ರಿಂದಾಗಿ ಸಾಕ್ಷಾತ್ ಅವತಾರತ್ವಸ್ಯಾಪಿ ಪ್ರೇಕ್ಷಾವಧಿ ಉತ್ಪ್ರೇಕ್ಷಿತಂ ಶಕ್ಯತ್ವ. ಆದ್ರಿಂದಾಗಿ ಇಂತಹ ಅದ್ಭುತವಾದಂತಹ ಕಾರ್ಯವನ್ನ ವೇದವ್ಯಾಸ ದೇವರು ಮಾಡ್ತಾರೆ. ಆದ್ರಿಂದಾಗಿ ಇದು ಬೇರೆ ಯಾವ ವ್ಯಕ್ತಿ, ಯಾರೋ ರುದ್ರದೇವರು ಮಾಡಿದ್ರು, ಗಣೇಶ ಮಾಡಿದ, ಸ್ಕಂದ ಮಾಡಿದ, ಇಂದ್ರ ಮಾಡಿದ, ಚಂದ್ರ ಮಾಡಿದ ಅಂತ ಹೇಳ್ತೀವಿ ಅಂತಂದ್ರೆ ಬಹಳ ಅಬದ್ಧ ಆಗತ್ತೆ. ಅವರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಮಾಡ್ತಾರಂದ್ರೆ ಸರ್ವೋತ್ತಮ ಅಂತಹ ಭಗವಂತನೇ ಆಗಿರ್ತಾನೆ, ಅವನೇ ಮಾಡಿದ್ದು ಎಂಬುದಾಗಿ ನಿಶ್ಚಯ ಮಾಡ್ತಾ ಇದ್ದಾರೆ. ಕಥಮನ್ಯತಾ ಮತ್ಸ್ಯಕೂರ್ಮಾದೇಹದ ಅವತಾರಃ ಸಾಧೂಕ್ತಂ ಕೋಕ್ಯನ್ಯ ಪುಂಡರೀಕಾಕ್ಷ. ಆದ್ರಿಂದಾಗಿ ಈ ಉತ್ತಮವಾದಂತಹ ಈ ಗ್ರಂಥವನ್ನ ಭಗವಂತ ತಾನು ರಚನೆ ಮಾಡಿದಾನೆ. ಆದ್ರಿಂದ ಈ ಮಹಾಭಾರತ ಇದು ಶ್ರೇಷ್ಠ. ಏವಂ ಹಿ ಸರ್ವಶಾಸ್ತ್ರೇಷು ಪೃಥಕ್ ಪೃಥಕ್ ಉದೀರಿತಂ. ಉಕ್ತೋರ್ಥ ಸರ್ವ ಏವಾಯಂ ಮಾಹಾತ್ಮ್ಯ ಕ್ರಮ ಪೂರ್ವಕಃ ಭಾರತೇಪಿ ಯಥಾ ಪ್ರೋಕ್ತೋ ನಿರ್ಣಯೋಯಂ ಕ್ರಮೇಣ ತು ತಥಾ ಪ್ರದರ್ಶಯಿಷ್ಯಾಮಸ್ತದ್ವಾಕ್ಯೇರೇವ ಸರ್ವಶಃ. ಅದ್ರಿಂದ ಏನಾಯ್ತು ಅಂತಂದ್ರೆ, ಉಕ್ತೋರ್ಥ ಸರ್ವ ಏವಾಯಂ ಮಾಹಾತ್ಮ್ಯ ಜ್ಞಾನ ಪೂರ್ವಕಃ, ಈ ವಿಷ್ಣು ಸರ್ವೋತ್ತಮತ್ವವನ್ನ ಉಕ್ತೋರ್ಥ ಅಂತಂದ್ರೆ ಈ ಎಲ್ಲ ಹಿಂದೆ ಹೇಳಿರ್ತಕ್ಕಂಥ ಎಲ್ಲ ಈ ಭಗವಂತನ ಸರ್ವೋತ್ತಮತ್ವ, ಈ ದೇವತೆಗಳ ತಾರತಮ್ಯ, ಇವೆಲ್ಲವನ್ನು ಕೂಡ ನಾವೇನ್ ಮಾಡಿದೀವಿ, ನಿರ್ಣಯೋಯಂ ಕ್ರಮೇಣದು, ಈ ಭಗವಂತನ ಸರ್ವೋತ್ತಮತ್ವ ಎಲ್ಲವನ್ನು ಕೂಡ ನಾವೇನ್ ಮಾಡಿದೀವಿ, ಪ್ರಥಮಾಧ್ಯಾಯದಲ್ಲಿ ಕೇಳ್ತಾ ಕ್ರಮವಾಗಿ
ಪ್ರಥಮ ಎಲ್ಲವನ್ನು ಹೇಳಿ ಆ ಪ್ರಮೇಯ ಎಲ್ಲವೂ ಕೂಡ ಏನಾಗಿದೆ ಅಂತಂದ್ರೆ ನಿರ್ಣಯೋಯಂ ಕ್ರಮೇಣತು ಕ್ರಮವಾಗಿ ಈ ಮಹಾಭಾರತ ಸೋಯಂ ನಿರ್ಣಯ ಭಾರತೇಪಿ ಯಥಾ ಆ ಎಲ್ಲ ಮಾಹಾತ್ಮ್ಯ ಕ್ರಮಪೂರ್ವಕ ಮಾಹಾತ್ಮ್ಯ ಅಂದ್ರೆ ಆ ಭಗವಂತನ ಮಾಹಾತ್ಮ್ಯ ದೇವರ ಮೇಲೆ ಕ್ರಮ ತಾರತಮ್ಯ ಕ್ರಮಸ್ತು ದೇವತೆಗಳ ತಾರತಮ್ಯ ಎಲ್ಲವೂ ಕೂಡ ಸರ್ವಃ ಅರ್ಥಃ ಮಯಾ ಉಕ್ತಃ ಎಲ್ಲವೂ ಕೂಡ ನನ್ನಿಂದ ಹೇಳಲ್ಪಟ್ಟಿದೆ. ಸ್ವಯಂ ನಿರ್ಣಯ ಭಾರತೇಪಿ ಯಥಾ ಏನ ಪ್ರಕಾರೇಣ ಯಾವ ರೀತಿಯಾಗಿ ಮಹಾಭಾರತದಲ್ಲಿ ಎಲ್ಲ ಶಾಸ್ತ್ರಗಳು ಪ್ರಮೇಯ ಎಲ್ಲ ಶಾಸ್ತ್ರ ಮಹಾಭಾರತದಲ್ಲಿ ಉಕ್ತವಾಗಿ ಹೇಳಲ್ಪಟ್ಟಿದೆಯೋ ಆ ಎಲ್ಲ ನಿರ್ಣಯವನ್ನು ಕೂಡ ಭಾರತದಲ್ಲಿ ಹೇಗೆ ಹೇಳಲ್ಪಟ್ಟಿದೆ ಅಂತನ್ನೋದನ್ನ ನಾನು ಏನ್ ಹೇಳ್ತಾರೆ ತಥಾ ಪ್ರದರ್ಶಿಷ್ಯಾಮ ತದ್ವಾಕ್ಯೇರೇವ ಸರ್ವಶಃ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ನೋಡಿ. ಶ್ರೀಮದಾಚಾರ್ಯ ಹೇಳುವಂತಹ ಮಾತು ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಎಲ್ಲ ಶಾಸ್ತ್ರಗಳು ಹೇಳಲ್ಪಟ್ಟಿದೆಯೋ ಉಕ್ತವಾಗಿದೆಯೋ ಹಾಗೇನೆ ಅದನ್ನ ನಾನು ಪ್ರದರ್ಶನ ಮಾಡ್ತಾ ಅದನ್ನ ಫಾಲೋ ಮಾಡ್ತಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಎಲ್ಲ ಮಹಾಭಾರತದಲ್ಲಿ ಇರ್ತಕ್ಕಂತಹ ಎಲ್ಲ ಶಾಸ್ತ್ರಗಳ ಅರ್ಥವನ್ನ ನಿರ್ಣಯ ಮಾಡ್ತಾ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಗೆ ಹೇಳಿದರೋ ಅವರ ವಾಕ್ಯಗಳನ್ನೇ ಹಿಡಿದುಕೊಂಡು ನಾನು ಇಲ್ಲಿ ಕ್ರಮವಾಗಿ ತಥಾ ಪ್ರದರ್ಶಯಿಷ್ಯಾಮಃ ತದ್ವಾಕ್ಯೇರೇವ ಸರ್ವಶಃ ಅವರು ಹೇಗೆ ಎಲ್ಲ ವಾಕ್ಯಗಳ ಪ್ರದರ್ಶನ ಮಾಡಿದ್ದಾರೋ ಹಾಗೆ ನಾನು ಹೇಳ್ತೇನೆ. ಸರ್ವಯಂ ಮಾಹಾತ್ಮ ಜ್ಞಾನಪೂರ್ವಕ ಶಾಸ್ತ್ರೇ ಪ್ರೋಕ್ತ ಭಾರತೆ ಯಥಾ ಕ್ರಮೇಣ ಅಯಂ ನಿರ್ಣಯ ಪ್ರೋಕ್ತ ತದ್ವಾಕ್ಯೈ ಶಾಸ್ತ್ರ ಭಾರತ ವಾಕ್ಯೈ ಎಂಬುದಾಗಿ ಹೇಳಿದ್ದಾರೆ. ಅಂತೂ ಶ್ರೀಮದಾಚಾರ್ಯ ಮಾಡಿರ್ತಕ್ಕಂತಹ ಈ ಯಾವ ತಾತ್ಪರ್ಯ ಗ್ರಂಥ ಇದೆ ಈ ತಾತ್ಪರ್ಯ ಗ್ರಂಥ ಬರೆದಿರ್ತಕ್ಕಂತಹ ಶೈಲಿ ಆಗಿರ್ಬಹುದು, ಈ ತಾತ್ಪರ್ಯ ಗ್ರಂಥದಲ್ಲಿ ಯಾರನ್ನ ನೋಡಿ ಯಾರ ರೋಲ್ ಮಾಡಲ ಇಡುಕೊಂಡು ಶ್ರೀಮದಾಚಾರ್ಯ ಬರೆದಿದ್ದಾರೆ ಅಂತಂದ್ರೆ ವೇದವ್ಯಾಸ ದೇವರು ಹೇಗೆ ಬರೆದಿದ್ದಾರೋ ಆ ವೇದವ್ಯಾಸರು ಬರೆದಿರ್ತಕ್ಕಂತಹ ಮಹಾಭಾರತ ಗ್ರಂಥದಲ್ಲಿ ಹೇಗೆ ಎಲ್ಲ ಶಾಸ್ತ್ರಗಳ ಅಡಗಿದೆಯೋ ಆ ಎಲ್ಲ ಶಾಸ್ತ್ರಗಳ ನಿರ್ಣಯಾತ್ಮಕವಾಗಿ ಅವರ ಬರೆದಿರ್ತಕ್ಕಂತಹ ಶೈಲಿಯಲ್ಲಿ ಅವರದೇ ಆದಂತಹ ಶ್ಲೋಕಗಳನ್ನ ಹಿಡಿದುಕೊಂಡು ನಾನು ಇಲ್ಲಿ ಈ ಗ್ರಂಥವನ್ನ ಬರೀತೇನೆ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾ ಮಹಾಭಾರತದ ಮಂಗಳಾಚರಣ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಕ್ರಮರಾಸುರಸಿದ್ಧ ವಂದ್ಯಂ ಜ್ಞಾನಪ್ರದಸ್ಸ ಭಗವಾನ್ ಕಮಲಾವಿರಿಂಚ ಸರ್ವಾದಿ ಪೂರ್ವ ಜಗತೋ ನಿಖಿಲಾಧ್ವರಿಷ್ಠಃ ಭಕ್ತಿವ ತುಷ್ಯತಿ ಹರಿಃ ಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವ ವಿಭಾಗ ಸಂಸ್ಥಃ ಅಂತ ನಾರಾಯಣಂ ಭಗವಂತರನ್ನ ಮಂಗಳಾಚರಣ ಶ್ಲೋಕವನ್ನ ವೇದವ್ಯಾಸ ದೇವರು ಮಾಡಿರ್ತಕ್ಕಂತಹ ಮಂಗಳಾಚರಣ ಶ್ಲೋಕವನ್ನ ಇಲ್ಲಿ ಶ್ರೀಮದಾಚಾರ್ಯ ಕೋಟ್ ಮಾಡಿದ್ದಾರೆ. ಎಲ್ಲ ನಾರಾಯಣಂ ಸುರಗುರುಂ ಸುರ ಅಂದ್ರೆ ದೇವತೆಗಳಿಗೆ ಗುರುವಾದಂತಹ ಜಗದೇಕನಾಥನ್ ಜಗತ್ತಿಗೆ ಸ್ವಾಮಿ ಒಬ್ಬನೇ ಆದಂತಹ ಆ ನಾರಾಯಣ ಅವನು ಭಕ್ತ ಪ್ರಿಯಂ ಭಕ್ತರಿಗೆ ಭಕ್ತವತ್ಸಲನಾದಂತಹ ಭಕ್ತರಿಗೆ ಪ್ರಿಯನಾದಂತಹ ಸಕಲ ಲೋಕ ನಮಸ್ಕೃತಂಚ ಸಕಲ ಲೋಕ ಎಲ್ಲ ಲೋಕಗಳಲ್ಲಿರ್ತಕ್ಕಂತಹ ಸಜ್ಜನರು ಅಂತ ಯಾರ್ಯಾರಿದ್ದಾರೆ ಎಲ್ಲರಂದರೂ ಕೂಡ ನಮಸ್ಕೃತನಾದಂತಹ ಎಲ್ಲರೂ ಕೂಡ ಯಾರನ್ನ ಕುರಿತು ಎಲ್ಲ ದೇವತೆಗಳು ಎಲ್ಲ ಋಷಿಗಳು ಎಲ್ಲ ಜ್ಞಾನಿಗಳು ಎಲ್ಲ ತತ್ವಾಭಿಮಾನಿ ದೇವತೆಗಳು ಎಲ್ಲ ತಾರತಮ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣರಾದಂತ ಯಾವ ದೇವತಾ ತಾರತಮ್ಯ ಋಷಿಗಳ ತಾರತಮ್ಯ ಕಕ್ಷಾ ಎಲ್ಲರಿದ್ದಾರೆ ಎಲ್ಲರೂ ಕೂಡ ಎಲ್ಲರಿಂದಲೂ ಕೂಡ ನಮಸ್ಕೃತನಾದಂಥವನು ನಾರಾಯಣ. ಅಂಥ ನಾರಾಯಣಿಗೆ ತ್ರೈಲೋಕ ಸಕಲ ಲೋಕನಾದಂತಹ ಆ ಭಗವಂತ ಏನಾಗಿದ್ದಾನೆ ಇವರೆಲ್ಲರಿಂದಲೂ ಕೂಡ ನಮಸ್ಕೃತನಾಗಿದ್ದಾನೆ. ಇಂಥವ್ರನ್ನ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ ತ್ರೈಗುಣ್ಯ ವರ್ಜಿತ ಮಜಂ ಸತ್ಪರಜಸ್ತಮೋಗಣಗಳಿಂದಾಗಿ ದೂರ ವರ್ಜಿತನಾದವನು ವಿಭುಮಾದ್ಯಮೀಶಂ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ಜನನ ವಿಭುಂ ಆದ್ಯಮೀಶಂ ಭಗವಂತ ಜನರಹಿತನಾಗಿದ್ದಾನೆ ಈಶನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಿಭುಮಾದ್ಯಮೀಶಂ ವಂದೇ ಭವಗ್ನ ಮಮರಾಸುರ ಸಿಂಧ ವಂದ್ಯಂ ಅಷ್ಟೇ ಅಲ್ಲ ಭಗವಂತ ಜನ್ಮರಹಿತ ಮರಣರಹಿತ ಭಗವಂತ ಸೃಷ್ಟಿಕರ್ತ ಅಷ್ಟೇ ಅಲ್ಲ ಕೊನೆಗೆ ಸಂಹಾರನೂ ಕೂಡ ಅವನೇ ಮಾಡ್ತಾನೆ ಎಲ್ಲರನ್ನೂ ಕೂಡ ಮುಕ್ತರನ್ನಾಗಿ ಮಾಡ್ತಾನೆ
ಎಲ್ಲ ದೇವತೆಗಳು ಕೂಡ ವಂದೇ ಭವಗ್ನಮರಾಸುರ ಸಿದ್ಧ ವಂದ್ಯಂ. ಭಗವಂತ ಎಲ್ಲರ ರಾಕ್ಷಸರು ಹಾಗೂ ದೇವತೆಗಳು ಕೂಡ ತನಗೇನಾಗಿದ್ದಾನೆ, ವಂದ್ಯನಾಗಿದ್ದಾನೆ, ಪೂಜಿತನಾಗಿದ್ದಾನೆ. ಅಂತಹ ನಾರಾಯಣನ್ನ ನಮಸ್ಕಾರ ಮಾಡ್ತೇನೆ ಅಂತ ಮಹಾಭಾರತ ಪ್ರಥಮ ಶ್ಲೋಕ. ಏನ್ರಿ, ಮಹಾಭಾರತವನ್ನ ರಚನೆ ಮಾಡಿರ್ತಕ್ಕಂತಹ ವೇದವ್ಯಾಸ ದೇವರು ಅವರಿಗೆ ನಮಸ್ಕಾರ ಮಾಡಿಕೊಂಡ್ರ? ಯಾಕೆ ಅಂತಂದ್ರೆ, ಹೌದು, ಅವರಿಗೆ ನಮಸ್ಕಾರ ಮಾಡದಂತೆ ಮಂಗಳಾಚರಣವನ್ನ ಹೇಗ್ ಮಾಡಬೇಕು ಅಂತ ಅನ್ನೋದನ್ನ ವೇದವ್ಯಾಸ ದೇವರು ತೋರಿಸ್ಕೊಡ್ತಾ ಇದ್ದಾರೆ. ಶಿಷ್ಯರಿಗೆ ಶಿಕ್ಷಣ ಮಾಡೋದಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಕೂಡ ತಮ್ಮ ಗ್ರಂಥದಲ್ಲಿ ಈ ನಾರಾಯಣ ಸುರಗುರುಂ ಎಂಬಂತಹ ಶ್ಲೋಕದಿಂದಾಗಿ ಅವರು ಈ ಮಂಗಳಾಚರಣವನ್ನ ಮಾಡ್ತಾ ಭಗವಂತನೇ ನಮಸ್ಕಾರವನ್ನು ಮಾಡಿದ್ದಾರೆ. ಭಗವಂತ ಎಂತವನು? ಜ್ಞಾನ ಪ್ರದಸ್ಸ ಭಗವಾನ್ ಕಮಲಾ ವಿರಿಂಚ ಶರ್ವಾದಿ ಪೂರ್ವ ಜಗತೋ ನಿಖಿಲಾತ್ಮರಿಷ್ಟ. ಭಗವಂತ ಜ್ಞಾನಪ್ರದ ಅಂತಂದ್ರೆ ಯಾರಿಗೆ ಜ್ಞಾನಪ್ರದ? ಏನೋ ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಜ್ಞಾನಪ್ರದ ಅಂತ ಅಷ್ಟೇ ಅಲ್ಲ. ಸರಿ, ಭಗವಂತ ನೋಡ್ರಿ, ಹಿಂದಿನ ಶ್ಲೋಕಕ್ಕೆ ಈ ಶ್ಲೋಕಕ್ಕೆ ಒಂದು ಲಿಂಕ್ ಅನ್ನ ತಿಳ್ಕೊಬೇಕಾಗ, ಹಿಂದಿನ ಶ್ಲೋಕದಲ್ಲಿ ಮಂಗಳಾಚರಣ ಶ್ಲೋಕದಲ್ಲಿ ನಾರಾಯಣಂ ಸುರಗುರು ಅಂತ ಹೇಳಿದ್ರು. ಭಗವಂತ ಸುರ ಅಂದ್ರೆ ದೇವತೆಗಳ ಗುರು ಅಂತ ಹೇಳ್ತಾರೆ. ಭಗವಂತ ದೇವತೆಗಳಿಗೆ ಗುರು ಅಂತಂದ್ರೆ ಜ್ಯೇಷ್ಠತ್ವ ಮಾತ್ರ ನಾ ಗುರುತ್ವಂ. ಜ್ಯೇಷ್ಠತ್ವ, ಅವನ್ ದೊಡ್ಡವ ಅಂದ ಮಾತ್ರಕ್ಕೆ ಅವನ್ ಗುರು ಅಂತ ಆಗೋದಿಲ್ಲ. ಜ್ಞಾನಪ್ರದತ್ವ, ಜ್ಞಾನವನ್ನು ದಾನ ಮಾಡಿದವ, ಜ್ಞಾನವನ್ನು ಉಪದೇಶ ಮಾಡುವವ ಗುರು, ಹೊರತಾಗಿ ದೊಡ್ಡವರು ಗುರುಗಳಲ್ಲ. ಸರಿ, ಹಾಗೆ ಭಗವಂತ ಯಾರಿಗೆ ಜ್ಞಾನವನ್ನು ಕೊಟ್ಟ? ಯಾರಿಗೆ ಭಗವಂತ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ದೇವರನ್ನ ಸುರಗುರು ಅಂತ ಕರಿತೀರಿ ಅಂತಂದ್ರೆ ಹೇಳ್ತಾರೆ, ಭಗವಂತ ಜ್ಞಾನ ಪ್ರದಸ್ಸ ಭಗವಾನ್. ಯಾರಿಗೆ? ಕಮಲ ವಿರಿಂಚ ಶರ್ವಾದಿ. ಭಗವಂತ ಯಾರಿಗೆ ಜ್ಞಾನವನ್ನು ಕೊಟ್ಟ? ಕಮಲ ಲಕ್ಷ್ಮೀ ದೇವಿಗೆ, ವಿರಿಂಚ ಬ್ರಹ್ಮದೇವರಿಗೆ, ಮತ್ತು ಅಷ್ಟೇ ಅಲ್ಲ ರುದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ಭಗವಂತ ಜ್ಞಾನವನ್ನು ಕೊಟ್ಟಿದ್ದಾನೆ. ನೋಡಿ, ಮುಂದಿನ ಶ್ಲೋಕಕ್ಕೂ ಹಿಂದಿನ ಶ್ಲೋಕಕ್ಕೂ ಲಿಂಕ್ ಇರುತ್ತೆ. ಸುರಗುರುವಾದಂತಹ ಭಗವಂತನ ಸುರಗುರು ಅಂತ ಗುರು ಶಬ್ದದಿಂದ ಕರಿಬೇಕು ಅಂತಾರೆ. ಗುರು ಅಂತಂದ್ರೆ ದೊಡ್ಡವನಾದ ಮಾತ್ರಕ್ಕೆ ಗುರುಗಳಾಗೋದಿಲ್ಲ, ಜ್ಞಾನವನ್ನು ಕೊಟ್ಟಿರಬೇಕು. ಹಾಗಾದ್ರೆ ಭಗವಂತ ಯಾರಿಗೆ ಜ್ಞಾನಪ್ರದನಾದ? ಜ್ಞಾನಪ್ರದಸ್ಸ ಭಗವಾನ್ ಕಮಲಾ ವಿರಿಂಚ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು ಎಲ್ಲರಿಗೂ ಕೂಡ ಭಗವಂತ ಏನ್ ಮಾಡಿದ್ದಾನೆ? ಜ್ಞಾನವನ್ನ ಉಪದೇಶ ಮಾಡಿದ್ದಾನೆ. ಲಕ್ಷ್ಮೀದೇವಿಗೆ ಜ್ಞಾನವನ್ನು ಕೊಡ್ತಾನೆ ಅಂತಂದ್ರೆ ಏನರ್ಥ? ತತ್ಸ್ಫೂರ್ತೇಹೇ ತದದೀನತ್ವ. ಭಗವಂತನ ತತ್ಸ್ಫೂರ್ತೇಹೇ ಜ್ಞಾನ ಸ್ಫೂರ್ತಿಯನ್ನ, ಲಕ್ಷ್ಮೀದೇವಿಗೆ ಸ್ಫೂರ್ತಿಯನ್ನ ಕೊಡ್ತಾ. ಅಂದ್ರೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಅಂತ ಹೇಳ್ತೀವಿ. ಜ್ಞಾನ ಸ್ಫೂರ್ತಿಸದ ಭಗವಂತ ಜ್ಞಾನವನ್ನು ಕೊಡ್ತಾನೆ. ಯಾವ ಕಾರಣದಿಂದ? ಆದರಿಂದಾಗಿ ತಸ್ಮೈ ಹರಯೇ ಗುರವೇ ನಮಃ. ಅಂತಹ ಭಗವಂತ ಹರಿ, ಅವನು ಗುರು, ಅವನಿಗೆ ನಮಸ್ಕಾರ ಅಂತ ನಾವು ಉಪನಿಷತ್ತಿನ ಶ್ಲೋಕದಲ್ಲಿ ಕೇಳ್ತೇವೆ. ಇದರಿಂದಾಗಿ ಲಕ್ಷ್ಮೀದೇವಿ, ಬ್ರಹ್ಮದೇವರೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವುದರಿಂದಾಗಿ ಭಗವಂತನಿಗೆ ಗುರು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಕತರಹ ಸ ಆತ್ಮ ಕತರಹ ಆನಂದ ಆತ್ಮ. ಸರಿ, ಜಗದೇಕನಾಥಂ. ಸುರಗುರು ಜಗತ್ತಿಗೆ ಗುರು ಅಂತ ಹೇಳಿದ್ರಿ, ಸಂತೋಷ. ಸುರಗುರು ದೇವತೆಗಳಿಗೂ ಗುರು ಅಂತ ಹೇಳಿಕ್ ಏನು ಕಾರಣ? ಎಲ್ಲ ದೇವತೆಗಳು ಗುರು ಅಂತ ಹೇಳ್ತೀರಿ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಜಗದೇಕನಾಥಂ. ಭಗವಂತ ಎಲ್ಲ ಜಗತಃ ಇತ್ಯಸ ನಿಖಿಲಾದಿತಿ ಏಕನಾಥಃ ಮುಖ್ಯ ಸ್ವಾಮಿ ಇತಿ. ಭಗವಂತ ಜಗತ್ತಿಗೆ ನಾಥ ಅಂತಂದ್ರು ಯಾವುದೋ ಒಂದು ಜಗತ್ತಿಗೆ, ಸತ್ಯಲೋಕ ಅಥವಾ ಭೂಲೋಕ ಅಥವಾ ಭುವರ್ಲೋಕ ಅಂತಲ್ಲ, 14 ಲೋಕಗಳಿಗೂ ಕೂಡ ನಿಖಿಲಾತ್ ಅಖಿಲಾತ್ ಎಲ್ಲ ಜಗತ್ತಿಗೂ ಕೂಡ ಏಕನಾಥ, ಒಬ್ಬನೇ ಆದ್ರಿಂದಾಗಿ ಭಗವಂತ ಮುಖ್ಯ ಸ್ವಾಮಿ ಆದ ಕಾರಣ ಅವನಿಗೆ ಜಗದೇಕನಾಥ ಅಂತ ಕರೀತಾರೆ. ಜ್ಞಾನ ಅತ ಜಪೋ ಶರ್ವಾದ ನಿಖಿಲಾದ್ವರಿಷ್ಠ.
ವರಿಷ್ಠ ಅಂತಂದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಗುರುಜ್ಞ ಇದಂ ಗುರುತ್ವೋಪಾದಕಂ ರಾಜಾದಿತ್ಯದಾತಿಶಯೇನ ವರಹ ವರಿಷ್ಠ. ಇಲ್ಲಿ ಭಗವಂತ ಭಾರೀ ಶ್ರೇಷ್ಠ ಎಂಬುದಾಗಿ, ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ಮತ್ತೆ ಎಲ್ಲ ಅಂತಹ ಭಗವಂತ ಹೇಗೆ ಸಂತುಷ್ಟನಾಗ್ತಾನೆ, ಅಂತಹ ಭಗವಂತ ಹೇಗೆ ಸಂತೋಷವಾಗಿ ಯಾವಾಗಿರ್ತಾನೆ ಅಂತಂದ್ರೆ, ಏತಾದೃಶಸ್ಯ ಪ್ರಾಪ್ತಿರೇವ ದುರ್ಲಭ ಇತ್ಯತಃ ತತ್ ಪ್ರಾಪ್ತಿ ಸಾಧನ. ಇಂತಹ ಭಗವಂತನ ಪ್ರಾಪ್ತಿ ಅನುಗ್ರಹ ಆಗೋದೇ ಬಹಳ ಕಷ್ಟ. ಇಂತಹ ಭಗವಂತನ ಅನುಗ್ರಹ ಆಗಬೇಕು ಅಂತಂದ್ರೆ, ಅಂದ್ರೆ ಎಂತಹ ಭಗವಂತ ಅಂತಂದ್ರೆ ವರಿಷ್ಠನಾದ. ಯಾರಿಂದ ವರಿಷ್ಠನಾದ? ನಿಖಿಲಾತ್, ಎಲ್ಲ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗಿಂತಲೂ ವರಿಷ್ಠನಾದ, ಶ್ರೇಷ್ಠನಾದ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರಿಗೂ ಕೂಡ ಜ್ಞಾನವನ್ನು ದಾನ ಮಾಡುವ ಈ ಭಗವಂತನನ್ನ ನಾನು ಸಂತೋಷ ಪಡಿಸಬೇಕು, ಈ ಭಗವಂತನ ಪ್ರೀತಿಗೆ ನಾನು ಪ್ರಾರ್ಥನಾಗಬೇಕು ಅಂತ ನಾನು ಏನ್ ಮಾಡಬೇಕು ಅಂತಂದ್ರೆ, ಭಕ್ತಿವ ತುಷ್ಯತಿ ಹರಿ ಪ್ರವಣತ್ವಮೇವ. ಭಗವಂತ ಒಂದಕ್ಕೆ ಮಾತ್ರ ತಾನು ವಶನಾಗ್ತಾನೆ, ಭಕ್ತಿಗೆ. ಭಕ್ತಿಮಾನ್ ಭಕ್ತ ಭಕ್ತ ವಿಶೇಷಣ ಭೂಕ್ತ ಭಕ್ತಿರ್ಲಭ್ಯತೆ. ಭಗವಂತ ಯಾವ ಭಗವಂತನ ಈ ಎಲ್ಲ ಗುಣಗಳನ್ನ ತಿಳಿದು ಭಕ್ತಿಯನ್ನು ಮಾಡ್ತಾನೋ ಅಂತಹ ಭಕ್ತಿ ಮಾಡೋರ ಮೇಲೆ ಪ್ರೀತನಾಗ್ತಾನೆ. ಅವಾಗ ತುಷ್ಯತಿ ಸಂತೋಷ ಪಡ್ತಾನೆ. ಹರಿಪ್ರವಣತ್ವಮೇವ, ಆ ಭಗವಂತನಿಗೆ ನಮಸ್ಕಾರ ಮಾಡೋದು ಏನೋ ಹರಿಪ್ರವಣತ್ವಮೇವ ಸರ್ವಸ್ವ ಧರ್ಮ. ಯಾವುದರಿ ಉತ್ತಮವಾದ ಧರ್ಮ? ಧರ್ಮಶಾಸ್ತ್ರದ ಜ್ಞಾನ ಇಲ್ಲ. ಧರ್ಮ ಅಂದ್ರೆ ಏನು? ದೇವರಿಗೆ ನಮಸ್ಕಾರ ಮಾಡುವುದೇ ದೊಡ್ಡ ಧರ್ಮ ಅಂತ ಶ್ರೀನಿವಾಸ ಹೇಳ್ತಾರೆ. ಏನು ಧರ್ಮ ಅಂತಂದ್ರೆ, ಮೊದಲಿಗೆ ಧರ್ಮ ಜ್ಞಾನ ಆಗಬೇಕು ಅಂತಂದ್ರೆ ದೇವರಿಗೆ ನಮಸ್ಕಾರ ಮಾಡು. ದೇವರಿಗೆ ನಮಸ್ಕಾರ ಮಾಡುವುದೇ ಭಾರೀ ದೊಡ್ಡದಾದಂತಹ ಧರ್ಮ. ಅದನ್ನೇ ಹೇಳ್ತಾರೆ ಸಕಲ ಲೋಕ ನಮಸ್ಕೃತಂ ಅಂತ. ನೋಡ್ರಿ, ಇದಕ್ಕೂ ಅದಕ್ಕೂ ಲಿಂಕ್ ಕೊಡ್ತಾರೆ. ಭಕ್ತಿಯ ತುಷ್ಯತಿ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ. ಭಕ್ತಿಯಿಂದ ಸರ್ವಧರ್ಮ, ಜಗದ್ದೇವರಿಗೆ ನಮಸ್ಕಾರ ಮಾಡೋದೇ ಎಲ್ಲ ಧರ್ಮದಲ್ಲಿ ಶ್ರೇಷ್ಠವಾದಂತಹ ಧರ್ಮ. ಆದ್ದರಿಂದಾಗಿ ಭಗವಂತ ಏನು ಸಕಲ ಲೋಕ ನಮಸ್ಕೃತ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ಈ ಒಂದು ನಾರಾಯಣಂ ಇತಿ ಪೂರ್ವ ವಿಭಾಗ ಸಂಸ್ಥಃ, ಇದನ್ನ ಪೂರ್ವ ಭಾಗದಲ್ಲಿ ಹೇಳಿದ್ದಾಯ್ತು. ಅಂದ್ರೆ ಇದೇ ವಿಚಾರವನ್ನೇನೆ ಪೂರ್ವ ಭಾಗ ಅಂತಂದ್ರೆ ಸಕಲ ಲೋಕ ನಮಸ್ಕೃತಂ ಚ ಅನ್ನುವಂತಹ ಶಬ್ದವನ್ನ ಹೇಳೋದ್ರಿಂದಲೇನೆ ಭಗವಂತನಿಗೆ ನಮಸ್ಕಾರ ಮಾಡೋದೇ ದೊಡ್ಡದಾಂತಹ ಧರ್ಮ. ಹರಿಪ್ರವಣತ್ವಂ ನ ಶಮನಾಧಿಪತ್ ನ ನೇತಾಧಿಕಾರಿಕಮಪಿ ಇತ್ತು ಸ್ತ್ರೀ ಶೂದ್ರಾದಿ ಸರ್ವಸಾಧಾರಣ ಭಾವಿ ಪ್ರಕಾರ ಪೂರ್ವ ವಿಭಾಗ ಪೂರ್ವ ಅರ್ಧ ಸಂಸ್ಥಾಪುರೇ ತುಕ್ತ ಎಂಬುದಾಗಿ ಹೇಳ್ತಾರೆ. ಅಂತೂ ಈ ಭಗವಂತನಿಗೆ ಯಾಕೆ ಶ್ರೇಷ್ಠ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಮುಂದೆ ಹೇಳ್ತಾರೆ. ನಿರ್ದೋಷಕ ಶ್ರುತಿ ವಿಹೀನ ಉದಾರ ಪೂರ್ಣ ಸಂವಿದ್ಗುಣ ಪ್ರಥಮ ಸಕಲಾತ್ಮ ಶಕ್ತಿ ಮೋಕ್ಷೈಕ ಹೇತುರ ಸ್ವರೂಪ ಸುರೈಶ್ಚ ಮುಕ್ತೈ ಬಂಧ್ಯಸ್ಸ ಏಕ ಇತಿ ಚೋಕ್ತ ಮಥೋತ್ತರಾರ್ಧೇ. ಭಗವಂತ ನಿರ್ದೋಷ, ಭಗವಂತ ನಿರ್ದೋಷ. ಶ್ರುತಿ ವಿಹೀನ, ಶ್ರುತಿ ಅಂತಂದ್ರೆ ಸಂಸಾರದಿಂದ ದೂರನಾದವನು. ಭಗವಂತ ಉದಾರ ಪೂರ್ಣ, ಭಾರೀ ಉದಾರ ಗುಣ, ಉತ್ತಮವಾದಂತಹ ಪೂರ್ಣವಾದಂತಹ ಉದಾರ ಪೂರ್ಣ ಸಂಬಿತ್ ಗುಣ. ಸಂಬಿತ್ ಅಂದ್ರೆ ಜ್ಞಾನ ಮತ್ತು ಗುಣ. ನೋಡ್ರಿ, ಇಂತಹ ಎಷ್ಟು ಚೆನ್ನಾಗಿ ದೇವರನ್ನ ಕೊಂಡಾಡಬೇಕು ಅಂತಂದ್ರೆ ಶ್ರೀಮದಾಚಾರ್ಯ ವಾಕ್ಯವನ್ನು ನೋಡಿದಾಗ ಹಾಗೆ ಕುಡಿದು ಬಿಡಬೇಕನ್ಸುತ್ತೆ. ಹಾಗೆ ಶ್ರೀಮದಾಚಾರ್ಯ ಶ್ರೀ ದೇವರನ್ನ ಹಂಗ ಸ್ತೋತ್ರ ಮಾಡ್ತಾರೆ. ನಿರ್ದೋಷಕ ಶ್ರುತಿ ವಿಹೀನ ಉದಾರ ಪೂರ್ಣ ಸಂವಿತ್ ಗುಣ ಪ್ರಥಮ ಕೃತ್ ಸಕಾಲಾತ್ಮ ಶಕ್ತಿ. ಭಗವಂತನಿಗೆ ತೇನ ರಮಾ ಸಾಮ್ಯಂ ಪ್ರಾಪ್ತಂ ಅಲ್ಲ. ಇಲ್ಲಿ ನೋಡಿ, ನಿರ್ದೋಷಕ ಅಂತ ಹೇಳ್ತೀರಿ, ಭಗವಂತನ ದೋಷಗಳೇ ಇಲ್ಲ ಅಂತ ಹೇಳಿದ್ರೆ ಯಾವ ದೋಷಗಳು ಅಂತಂದ್ರೆ ಭಗವಂತನಲ್ಲಿ ಯಾವ ಸತ್ವರದ ಸ್ತಮೋಗುಣಗಳು ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಭಗವಂತನಿಗೆ ಅಜ ಅಂತ ಹೇಳ್ತಾರೆ. ದೋಷ ಭಾವ ಉಪಾದಿ ಭಗವಂತನಲ್ಲಿ ಯಾವ ದೋಷಗಳು ಇಲ್ಲ ಅಂತ ಅನ್ನೋದನ್ನ
ಉಪಪಾದನ ಮಾಡ್ತಾರೆ. ಅಜ ಅಂತ ಮಂಗಳಾಚರಣ ನಾರಾಯಣಂ ಸುರ ಗುರುಂ ಜಗನಾಥಂ ತ್ರೈಗುಣ್ಯ ವರ್ಜಿತ ಮಜಂ ಅಂತ ಹೇಳಿದ್ರು ನೋಡ್ರಿ. ಈ 3ನೇ ಶ್ಲೋಕದಲ್ಲಿ ನಿರ್ದೋಷಕ ಅಂತ ಹೇಳ್ತಾರೆ. 3ನೇ ಶ್ಲೋಕದಲ್ಲಿ ನಿರ್ದೋಷಕ ಭಗವಂತನ ಯಾವ ದೋಷಗಳು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಅಂತಂದ್ರೆ, ಆ ಮಂಗಲಾಚರಣದಲ್ಲಿ ಇದರ ವಿವರಣೆ ಅಲ್ಲಿದೆ, ಅದರ ವಿವರಣೆ ಇದು. ಆ ಮಂಗಲಾಚರಣದ ವಿವರಣೆಯನ್ನ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ನಿರ್ದೋಷಕ ಅಂತಂದ್ರೆ ಸತ್ವರಜ ಸ್ತಮೋ ಗುಣಗಳು ಅಂತ ಅರ್ಥ. ಆ ಸತ್ವರಜ ಸ್ತಮೋ ಗುಣಗಳು ಭಗವಂತನ ಇಲ್ಲ, ಭಗವಂತನಲ್ಲಿ ದೋಷ ಇಲ್ಲ, ಆದ್ರಿಂದ ಭಗವಂತ ಅಜ. ಭಗವಂತ ಅಜ ಅಂತಂದ್ರೆ ಏನು? ನ ಜಾಯತೆ ಇತಿ ಅಜಃ, ಭಗವಂತ ಹುಟ್ಟೋದಿಲ್ಲ ಆದ್ರಿಂದ ಅಜ ಅಂತ ಅಷ್ಟೇ ಅಲ್ಲ, ಭಗವಂತ ಹುಟ್ಟೋದಿಲ್ಲ ಅಂದ ಮಾತ್ರಕ್ಕೆ ಅಜ ಅಂತ ಒಂದು ಅರ್ಥ ಅಂತಾದ್ರೆ, ಮತ್ತೆ ಮತ್ತೆ ನಾವು ಹುಟ್ಟೋದ್ರಿಂದ ನಮ್ಗೆ ಏನಾಗತ್ತೆ? ಸಂಸಾರ ಪ್ರಾಪ್ತವಾಗತ್ತೆ. ಅಂತಹ ಸಂಸಾರ ಅಂತ ಭಗವಂತ ಇಲ್ಲ ಅಂತ ಅನ್ನೋದಲ್ಲ, ಶ್ರುತಿ ವಿಹೀನ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಚೂರು ನೀವು ಗಮನ ಕೊಟ್ರೆ ಗೊತ್ತಾಗತ್ತೆ. ತ್ರೈಗುಣ್ಯ ವರ್ಜಿತಂ ಅಜಂ ಅಂತ ಮಂಗಳಾಚರಣ ಶ್ಲೋಕ. ತ್ರೈಗುಣ್ಯ ವರ್ಜಿತನಾದ್ರಿಂದಾಗಿ ಭಗವಂತ ಅಜ. ಅಜ ಅಂತಂದ್ರೆ ಹುಟ್ಟು ಮರಣ ಇಲ್ಲ ಅಂತ ಮಂಗಳಾಚರಣ. ಅದನ್ನೇ ಇಲ್ಲಿ ಶ್ರೀಮದಾಚಾರ್ಯ ವಿಸ್ತಾರವಾಗಿ ಹೇಳ್ತಾರೆ. ನಿರ್ದೋಷಕ, ಭಗವಂತ ಯಾವ ದೋಷಗಳಿಲ್ಲ, ಆದ್ರಿಂದಾಗಿ ಭಗವಂತ ದೋಷ ಇಲ್ಲ, ಆದ್ರಿಂದಾಗಿ ಭಗವಂತ ಅಜ. ಭಗವಂತ ಅಜ ಆದ ಕಾರಣದಿಂದಾಗಿ, ಅಜನಾದ ಮಾತ್ರಕ್ಕೆ ಅವನು ಯಾಕೆ ಸಂಸಾರ ಇರಬಾರದು? ಸಂಸಾರ ಇರ್ಲಿ. ಭಗವಂತ ಹುಟ್ಟೋದಿಲ್ಲ ಅಂದ್ರೆ ಏನು? ಲಕ್ಷ್ಮೀದೇವಿ ಅವರಿಗೆ ಬ್ರಹ್ಮದೇವರು, ಅವನ ಮೊಮ್ಮಗ ರುದ್ರದೇವರು ಅಂತ ಈ ರೀತಿಯ ಸಂಸಾರದಲ್ಲಿ ಇದಾರಲ್ಲ ಅಂತಂದ್ರೆ, ಸಂಸಾರ ಅಂತ ಶಬ್ದಕ್ಕೆ ಏನು ಅಂತಂದ್ರೆ ಹುಟ್ಟೋದ್ರಿಂದಾಗಿ ಅವನು ಮತ್ತೆ ಸಂಸಾರದಲ್ಲಿ ಅನುಭವಿಸೋದು. ಇದಕ್ಕೇನೆ ಈ ಯಾವ ತರಹದ ಹುಟ್ಟೋದು, ಸಂಸಾರದಲ್ಲಿ ಬೀಳುವಂತಹ ಪ್ರಸಂಗ ಭಗವಂತನಿಗೆ ಇಲ್ಲ. ಆದ್ರಿಂದ ಶ್ರುತಿ ವಿಹೀನ ಅಂತಂದ್ರೆ ಭಗವಂತ ಸಂಸಾರ ಇಲ್ಲ. ಅಷ್ಟೇ ಅಲ್ಲ, ಉದಾರ ಪೂರ್ಣ ಸಂವಿತ್ ಪುನಃ ಪ್ರಥಮ ಕೃತ ಸಕಲಾತ್ಮ ಶಕ್ತಿ. ಉದಾರ ಅಂದ್ರೆ ಉತ್ಕೃಷ್ಟವಾದಂತಹ, ಪೂರ್ಣ ಅಂದ್ರೆ ಪ್ರತ್ಯೇಕಂ ಗುಣಾಹ. ನೋಡ್ರಿ, ಉತ್ಕೃಷ್ಟವಾದಂತಹ ಗುಣಗಳು, ಉತ್ಕೃಷ್ಟವಾದಂತಹ ಗುಣದಲ್ಲಿ ಒಂದೊಂದು ಗುಣ ನೋಡ್ರಿ, ಒಂದೊಂದು ಗುಣದಲ್ಲಿ ಭಗವಂತನ ಉತ್ತಮತ್ವ ಇದೆ. ಯಾವುದೋ ಒಂದು ಗುಣ ಅಥವಾ ಒಂದು ಎಲ್ಲ ಗುಣಗಳಲ್ಲಿ ಒಂದು ಗುಣ ಅದನ್ನು ಸಂಪೂರ್ಣವಾಗಿ ಶ್ರೇಷ್ಠವಾಗಿದೆ ಅಂತಲ್ಲ. ಉತ್ಕೃಷ್ಟಂ ಎಲ್ಲ ಉತ್ಕೃಷ್ಟವಾದದ್ದು, ಪ್ರತ್ಯೇಕವಾಗಿ ಎಲ್ಲ ಗುಣಗಳು ಉತ್ತಮವಾಗಿದೆ, ಪೂರ್ಣವಾಗಿದೆ. ಕೇವಲ ಗುಣಗಳು ಮಾತ್ರ ಉತ್ತಮ, ಪೂರ್ಣವಲ್ಲ. ಸಂವಿತ್ ಪುನಃ ಯಸ್ಯ ಸಹ ಲಕ್ಷ್ಮ್ಯಾಹ ಪೂರ್ಣ ಗುಣಾಭಾವ ನ ಸಾಮ್ಯಂ. ಭಗವಂತರ ಜ್ಞಾನವೂ ಪೂರ್ಣವಾಗಿದೆ, ಗುಣಗಳು ಪೂರ್ಣವಾಗಿದೆ. ಸರಿ, ಲಕ್ಷ್ಮೀದೇವಿಯಲ್ಲಿ ಗುಣಗಳು ಇಲ್ವಾ ಅಂತಂದ್ರೆ ಇಲ್ಲ. ಲಕ್ಷ್ಮ್ಯಾಹ ಪೂರ್ಣ ಗುಣಾಭಾವ ನ ಸಾಮ್ಯಂ. ಲಕ್ಷ್ಮೀದೇವಿಯಲ್ಲಿ ಸಂಪೂರ್ಣವಾದಂತಹ ಗುಣ ಇಲ್ಲ, ಆದ್ರಿಂದ ದೇವರಿಗೆ ಸಮ ಅವಳು ಆಗೋದಿಲ್ಲ. ದೇವರಿಗೆ ಸಮ ಅವಳು ಆಗೋದಿಲ್ಲ. ಆದ್ರಿಂದಾಗಿ ಉದಾರ ಸಂಪೂರ್ಣ ಸಂವಿತ್ ಪುನಃ ಭಗವಂತ ಪ್ರಥಮ ಕೃತ ಅದು ಯಾಪೈತ್ ಸ್ವಧಾರ ಬಹಿರ ಜಗತಿ ಆದ್ಯ. ಭಗವಂತ ಪ್ರಥಮ ಕೃತ ಅಂತ ಕರೀತಾರೆ. ಪ್ರಥಮ ಕೃತ್ ಸಕಲಾತ್ಮ ಶಕ್ತಿ. ತಾನು ಮೊದಲಿಗೆ ಈ ಜಗತ್ತನ್ನ ತಾನು ಸೃಷ್ಟಿ ಮಾಡಿದ. ಭಗವಂತ ಏನ್ ಮಾಡಿದ? ಪ್ರಥಮ ಕೃತ, ಜಗತ್ತನ್ನ ಮೊದಲನೇದಾಗಿ ಸೃಷ್ಟಿ ಮಾಡಿದವ ಈ ಜಗತ್ತು. ತನ್ನ ಉದರಲ್ಲಿರ್ತಕ್ಕಂತಹ ಸ್ವೋಧರ ಬಹಿರ್ ಜಗತ್ತು, ತನ್ನ ಉದರದಲ್ಲಿರ್ತಕ್ಕಂತಹ ಜಗತ್ತನ್ನ ಹೊರಗೆ ಹಾಕಿದ. ಮೊದಲಿಗೆ ಆದ್ಯ ಅಂತ ಭಗವಂತನಿಗೆ ಕೇಳ್ತಾರೆ. ಆದ್ಯ ಅಂತಂದ್ರೆ ಅವನೇ ಮೊದಲು, ಅವನಿಗಿಂತ ಮೊದಲಿನವ್ರು ಯಾರು ಇಲ್ಲ. ಅದರಿಂದಾಗಿ ಪ್ರಥಮ ಕೃತ್ ಸಕಲಾತ್ಮ ಶಕ್ತಿ. ಸರಿ, ಅಷ್ಟೇ ಅಲ್ಲ, ಭಗವಂತನ ಸಾಮರ್ಥ್ಯ ಮೋಕ್ಷೇಕ ಹೇತುರ ಸ್ವರೂಪ ಸುರೈಚ್ಛ ಮುಕ್ತೈರ್ವಂದಿಸ್ಸ ಏಕಚ ಇತ್ಯೋಕ್ತ ಮತೋರ್ಥರಾರ್ಥೇ. ಭಗವಂತ ಮೋಕ್ಷಕ್ಕೆ ತಾನು ಮೋಕ್ಷೈಕ ಹೇತು, ಮೋಕ್ಷಕ್ಕೆ ಕಾರಣ ಆಗಿದ್ದಾನೆ. ಅಸುರ ರೂಪ ಸುರೈಶ್ಚ ಮುಕ್ತಿರ್ವಂದ್ಯ. ಭಗವಂತ ತತ್ವಾಭಿಮಾನಿ ಎಲ್ಲ ದೇವತೆಗಳಿಂದಲೂ ಕೂಡ ತಾನು ವಂದ್ಯನಾಗಿದ್ದಾನೆ. ಸ ಏಕಃ ಇಚ್ಛ ಉತ್ತಮ ಅಥೋರ್ಧರಾತ್ರಿ. ಇದು ಈ ನಾರಾಯಣೊಬ್ಬನೇ ಸರ್ವೋತ್ತಮ ಅಂತನ್ನೋದನ್ನ ಇದು ಶ್ಲೋಕದ ಉತ್ತರಾರ್ಧದಲ್ಲಿ ಹೇಳಿದೆ ನೋಡಿ. ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ಮಾಡಿರ್ತಕ್ಕಂಥ ಆ ಒಂದು ಮಂಗಳಾಚರಣ ಶ್ಲೋಕಕ್ಕೆ ಪೂರ್ವಾರ್ಧಕ್ಕೇನೆ ಒಂದು ಶ್ಲೋಕವನ್ನು ಮಾಡಿದ್ದಾರೆ ನೋಡ್ರಿ.
ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಅಂತ ಅನ್ನೋದು ಮಹಾಭಾರತ ಮಂಗಳಾಚರಣ ಶ್ಲೋಕ. ಈ ಒಂದು ಪೂರ್ವಾರ್ಧಕ್ಕೆ ಅವರು ಶ್ರೀಮದಾಚಾರ್ಯ ನಿರ್ಣಯ ತಾತ್ಪರ್ಯದಲ್ಲಿ ಅವರು ಆ ಒಂದು ಪದ್ಯಕ್ಕೆ ಅವ್ರನ್ನ ಶ್ಲೋಕವನ್ನೇ ಮಾಡಿದ್ದು ಜ್ಞಾನಪ್ರದಸ್ಥ ಭಗವಾನ್ ಅಂತ ಅನ್ನೋದನ್ನ. ಇನ್ನ ಉತ್ತರಾರ್ಧ ಯಾವುದು? ತ್ರೈಗುಣ್ಯವರ್ಜಿತ ಮದಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧ ವಂದ್ಯಂ ಅಂದ್ರಂತಹ ಉತ್ತರಾರ್ಧ ಶ್ಲೋಕದ ವಿವರಣೆ ಯಾವುದು ಅಂದ್ರೆ ನಿರ್ದೋಷಕ ಸ್ತೃತಿ ವಿಹೀರ ಉದಾರ ಪೂರ್ಣ ಅನ್ನೋದು ಇದು ಅದರ ವಿಸ್ತಾರ. ತಿಳಿತಾ? ಅರ್ಥವಾಯ್ತಾ? ಹೀಗಾಗಿ ಇಷ್ಟು ಆ ಭಗವಂತನ ವಿಚಾರವನ್ನ ಹೇಳ್ತಾ ನಮ್ಯತ್ವ ಮುಕ್ತಮುಭಯತ್ರ ಯತಸ್ತತೋಸ್ಯ ಮುಕ್ತೈರಮುಕ್ತಕಗಣೈಶ್ಚ ವಿನಮ್ಯತೋಕ್ತ ಇತ್ತಂ ಹಿ ಸರ್ವಗುಣಪೂರ್ತಿರಮುಷ್ಯ ವಿಷ್ಣೋ ಪ್ರಸ್ತಾವಿತ ಪ್ರಥಮತ ಪ್ರತಿಜಾನತೈವ. ಭಗವಂತನಲ್ಲಿ ಈ ಭಗವಂತನನ್ನ 2 ಬಾರಿ ನಮಸ್ಕಾರವನ್ನು ಮಾಡಿದ್ದಾರೆ. ಯಾರು ಅಂದ್ರೆ ನೋಡ್ರಿ, ಈ ಮಂಗಳಾಚರಣ ಶ್ಲೋಕ 2 ಬಾರಿ ನಮಸ್ಕಾರವನ್ನು ಮಾಡಿದ್ದಾರೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಅಂತ ಅಲ್ಲಿ ಒಂದು ನಮಸ್ಕೃತಂ ಅಂತ ಬಂತ. ನೆಕ್ಸ್ಟ್ 2ನೇ ಪದ್ಯದ ತ್ರೈಗುಣ್ಯ ವರ್ಜಿತ ಮದಂ ವಿಭುಮಾದ್ಯಮೀಶಂ ವಂದೇ ಭವಗ್ನ ಮಮರಾಸುರ ಸಿದ್ಧ ವಂದ್ಯಂ. ವಂದ್ಯ ಅಂತ ಉತ್ತರಾರ್ಧದಲ್ಲಿ ಒಂದು ನಮಸ್ಕಾರವನ್ನ, ಪೂರ್ವಾರ್ಧದಲ್ಲಿ ನಮಸ್ಕೃತಂ ಚ ಅಂತನ್ನುವಂತಹ 2 ವಂದ್ಯತ್ವವನ್ನ ನಮಸ್ಕಾರವನ್ನ ಮಂಗಳಾಚರಣೆ ಇದೆ. ಯಾಕೆ ಹಾಗೆ ಹೇಳಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಶ್ರೀಮದಾಚಾರ್ಯ, ಇಂತಹ ಪ್ರಶ್ನೆಗಳು ಬಂದಾಗ ನಮಗೆ ಉತ್ತರ ಸಿಗೋದಿಲ್ಲ, ಅದನ್ನ ನಿರ್ಣಯ ಮಾಡೋದಕ್ಕೇನೆ ಈಗ ಅಂತ ಹೊರಟಿದ್ದು. ಯಾಕೆ ವೇದವ್ಯಾಸರು ತಮ್ಮ ಮಂಗಳಾಚರಣೆ 2 ಬಾರಿ ಯಾಕೆ ನಮಸ್ಕಾರವನ್ನು ಹೇಳಿದ್ದು ಅಂತಂದ್ರೆ ನಮ್ಯತ್ವ ಮುಕ್ತಮುಭಯತ್ರ ಯತಸ್ತತೋಸ್ಯ ಮುಕ್ತೈಹಿ ಅಮುಕ್ತಗಗನೈಶ್ಚ ವಿನಮ್ಯತೋಕ್ತ. ಅಲ್ಲಿ ಯಾಕೆ 2 ಬಾರಿ ಹೇಳಿದ್ದು ಅಂತಂದ್ರೆ ಅಲ್ಲಿ ಅದೇನಂದ್ರೆ ಮುಕ್ತರಿಂದ ಹಾಗೂ ಅಮುಕ್ತರಿಂದಲೂ ಕೂಡ ಭಗವಂತ ವಂದ್ಯ ಅಂತ ಅನ್ನೋದನ್ನ ತೋರಿಸೋದಕ್ಕೋಸ್ಕರವಾಗಿ ಒಂದು ವಂದ್ಯತ್ವದಿಂದಾಗಿ ಮುಕ್ತರಾದವರಿಂದ ಭಗವಂತ ವಂದಿತನಾಗಿದ್ದಾನೆ. ಈಗ ಯಾಕೆ 2 ಸಲ ಯಾಕೆ ಹೇಳಿದ್ರು? ಒಂದೇ ಸಲ ವಂದ್ಯತ್ವ ಅಂತ ಹೇಳ್ಬಿಟ್ರೆ ಆಗೋಗ್ತಾರ ಅಂತಂದ್ರೆ, ಹಂಗಾರೆ ಮುಕ್ತರಾದವರಿಂದ ಮಾತ್ರ ದೇವರು ನಮಸ್ಕಾರ ಮಾಡಿಸ್ಕೊಳ್ತಾನೆ ಅಂತಂದ್ರೆ ಹಾಗಾದ್ರೆ ಅಮುಕ್ತರಾದವರಿಂದ ದೇವ್ರ ನಮಸ್ಕಾರ ಮಾಡಿಸ್ಕೊಳ್ಳೋದಿಲ್ಲ ಅಂತ ಆಗ್ಬಿಡತ್ತೆ, ಅಥವಾ ಅಮುಕ್ತರಾದವರು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಆಗ್ಬಿಡತ್ತೆ. ಈಗ ಎಲ್ಲಿ ಪ್ರಶ್ನೆ ಬರಬಾರದು ಅಂತ ವೇದವ್ಯಾಸ 2 ಬಾರಿ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಸರಿ, ಈ ಅಭಿಪ್ರಾಯ ನಮಗೆ ತಿಳಿಯೋದು ಹೇಗೆ? ಯಾವಾಗ ಶ್ರೀಮದಾಚಾರ್ಯ ಹೇಳಿದಾಗ. ಶ್ರೀಮದಾಚಾರ್ಯ ಏನಂತ ಹೇಳ್ತಾ ಇದ್ದಾರೆ? ಮುಕ್ತೈರ ಮುಕ್ತ ಗಣೈ, ಮುಕ್ತ ಹಾಗೂ ಅಮುಕ್ತ ಗಣಗಳು ಇವರು ವಿನಮ್ಯತೋಕ್ತ, ಇವರು ಕೂಡ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ನಮಸ್ಕೃತಂ ಚ ಮತ್ತು ವಂದ್ಯಂ ಎಂಬುವಂತಹ ಶಬ್ದವನ್ನ ಹೇಳಿತು. ಆದ್ರಿಂದಾಗಿ ಹೀಗೆ ಈ ಮೊದಲನೇ ಶ್ಲೋಕದಲ್ಲೇನೆ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಜ್ಞೆ ಇತ್ತಂ ಹಿ ಸರ್ವಗುಣ ಪೂರ್ತಿ ರಮುಷ್ಯ ವಿಷ್ಣು ಪ್ರಸ್ತಾವಿತ ಪ್ರಥಮತಂ ಪ್ರತಿಜಾಗ್ನಿಯೈವ. ಹೀಗೆ ಈ ಮೊದಲನೇ ಶ್ಲೋಕದಲ್ಲೇನೆ ಏನೋ ಭಗವಂತ ತಾನು ಪ್ರತಿಜ್ಞೆಯನ್ನ ಮಾಡಬಿಟ್ಟ. ಏನು ಅಂತ? ಮಹಾಭಾರತ ಶಾಸ್ತ್ರ ಇದು ಎಲ್ಲ ಶಾಸ್ತ್ರದಲ್ಲಿಯೂ ಕೂಡ ತಾನು ಎಲ್ಲ ಶಾಸ್ತ್ರ ನಿರ್ಣಾಯಕವಾಗಿದೆ. ಭಾರತಸ್ಯ ಶಾಸ್ತ್ರತ್ವಾತ್ ಶಾಸ್ತ್ರಸ್ಯ ಪ್ರತಿಜ್ಞಾರ್ಥ ಪ್ರತಿಪಾದಕತ್ವಾತ್ ಅನ್ಯಸ್ಯ ಪ್ರತಿಜ್ಞಾವಾಕ್ಯಸ್ಯ ಅಭಾವಾತ್ ಇದಮೇವ ಮಂಗಲ ಪ್ರತಿಪಾದಕಂ ಪ್ರತಿಜ್ಞಾವಾಕ್ಯಂಚ. ಭಾರತ ಇದು ಶಾಸ್ತ್ರವಾಗಿದೆ, ಈ ಶಾಸ್ತ್ರದ ಪ್ರತಿಜ್ಞಾರ್ಥವಾಗಿದೆ. ಈ ಪ್ರತಿಜ್ಞಾರ್ಥ ಪ್ರತಿಪಾದಕತ್ವ, ಈ ಪ್ರತಿಜ್ಞೆಯನ್ನ ಈ ಪ್ರತಿಜ್ಞೆಯನ್ನ ಪ್ರತಿಪಾದನ ಮಾಡೋದ್ರಲ್ಲಿ ಮಹಾಭಾರತ ಶಾಸ್ತ್ರವನ್ನು ಬಿಟ್ಟು ಬೇರೆ ಯಾವ ಶಾಸ್ತ್ರವೂ ಕೂಡ ಈ ಪ್ರತಿಪಾದ್ಯವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತನ್ನೋದನ್ನ ತೋರಿಸಿಕೊಡೋದಕ್ಕೋಸ್ಕರವಾಗಿಯೇ ಮಂಗಲಾಚರಣದಲ್ಲಿ ತಾವು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ಏನು ಅಂತ? ನಮಸ್ಕೃತಂಚ ಹಾಗೂ ವಂದ್ಯತ್ವ ಅಂದ್ರೆ ಏನು ಅಂದ್ರೆ ಇಲ್ಲಿ ಭಗವಂತರ ಸರ್ವೋತ್ತಮತ್ವ ಅಂತಲೂ ಸಿದ್ಧವಾಗುತ್ತೆ. ಅಮುಕ್ತರಾದರೊಂದಲು ವಂದಿತನಾಗಿದ್ದಾನೆ, ಮುಕ್ತರಾದರೊಂದಲು ಕೂಡ ವಂದಿತನಾಗಿದ್ದಾನೆ. ಆದ್ರಿಂದಾಗಿ ಭಗವಂತ ಈ ವಿಷ್ಣು ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ.
ಕೃಷ್ಣೋ ಯಜ್ಞೈರ್ಯುಜ್ಯತೆ ಸೋಮಪೂತೈ ಕೃಷ್ಣೋ ವೀರೈರ್ಯುಜ್ಯತೆ ವಿಕ್ರಮದ್ಭಿಃ ಕೃಷ್ಣೋ ವನ್ಯೈರ್ಯುಜ್ಯತೆ ಸಂವೃಷಾಣಿ ಕೃಷ್ಣೋ ಮುಕ್ತೈರ್ಯುಜ್ಯತೆ ವೀತಮೋಹೈಃ. ನೋಡ್ರಿ, ಭಗವಂತನನ್ನ ಮುಕ್ತಾಮುಕ್ತ ವಂದ್ಯ, ಮುಕ್ತರಿಂದಲೂ ಕೂಡ ಹಾಗೂ ಅಮುಕ್ತರಿಂದಲೂ ಕೂಡ ಭಗವಂತ ವಂದಿತನಾಗಿದ್ದಾನೆ, ಅಂದ್ರೆ ನಮಸ್ಕಾರ ಮಾಡಿಸ್ಕೊಳ್ಳೋಣಾಗ್ತಾನೆ ಅಂತ ಹೇಳಿದಾಗ ಹೇಗೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಕೃಷ್ಣ ಭಗವಂತ ನಾರಾಯಣ ಏನ್ ಮಾಡ್ತಾರೆ ಅಂತಂದ್ರೆ ಹೇಗೆ ಮುಕ್ತರಿಂದಲೂ ಕೂಡ ಮುಕ್ತ ಹೇಗೆ ವಂದಿತ ಅಂತ ಹೇಳ್ತಾನೆ. ಕೃಷ್ಣೋ ಇತ್ನೀರ್ಜತೆ ಸೋಮಪೂತೈಹಿ, ಸೋಮಪಾನವನ್ನು ಮಾಡುವಂತಹ ಯಾವ ಸೋಮಪಾನವನ್ನು ಮಾಡಿ ಸೋಮಪಾನವನ್ನು ಮಾಡಿ ಯಜ್ಞದ ಮೂಲಕವಾಗಿ ದೇವರನ್ನ ಆರಾಧನೆ ಮಾಡುವಂತಹ ಯಾರಿದ್ದಾರೆ ತ್ರಿವರ್ಣಸ್ಥರು, ಆ ತ್ರಿವರ್ಣಸ್ಥರು ವರ್ಣತ್ರಯದಲ್ಲಿರ್ತಕ್ಕಂಥವರ ಕಡೆಯಿಂದಲೂ ಕೂಡ ಭಗವಂತ ತಾನು ಸ್ವೀಕಾರ ಮಾಡಲ್ಪಡುತ್ತಾನೆ ಯಾವ ಸೇವೆಯನ್ನ ಅಂತ ಹೇಳ್ತಾ ಇದ್ದಾರೆ. ಯಜ್ಞಾಹ ಯಜಮಾನಾಹ ತೈ, ಸೋಮಪಾನವನ್ನು ಮಾಡಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ಆ ಯಾವ ಯಜಮಾನ ಇದ್ದಾನೋ ಆ ಯಜಮಾನಂದಲೂ ಕೂಡ ಭಗವಂತ ಏನ್ ಮಾಡ್ತಾನೆ, ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ಸೇರಿ ಅಷ್ಟೇನಾ? ಅಷ್ಟೇ ಅಲ್ಲ. ಕೃಷ್ಣೋ ಯಜ್ಞೈರ್ಜತೆ ಸೋಮಪೂತೈ ಎಲ್ಲ ಕೃಷ್ಣೋ ವೀರೈರ್ಜತೆ ವಿಕ್ರಮದ್ಭಿಃ, ಭಾರೀ ಪರಾಕ್ರಮ, ವಿಕ್ರಮ ಅಂದ್ರೆ ಭಾರೀ ಪರಾಕ್ರಮರಾದಂತಹ ವೀರ ರಾಜರಲ್ಲೂ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ತಾನು ವಿಕ್ರಮದ್ಭಿ ಅವರಿಂದಲೂ ಕೂಡ ತಾನು ಪೂಜಿತನಾಗಿದ್ದಾನೆ, ಅವರಿಂದಲೂ ಕೂಡ ತಾನು ಭಗವಂತ ಪೂಜಿತನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಒಂದು ಭೂಭಾರಹರಣ ಮಾಡುವಂತಹ ಪ್ರಸಂಗದಲ್ಲಿ ಅನೇಕ ಪ್ರಸಂಗದಲ್ಲಿ ಭಾಗವತ ಪೃಥು ಚಕ್ರವರ್ತಿ ಧ್ರುವ ಮಹಾರಾಜ ಇವರ ಮೊದಲಾದಂತಹ ಇದೇ ಮೊದಲಾದಂತಹ ರಾಜರು ಅನೇಕ ಯುದ್ಧಗಳನ್ನು ಮಾಡಿದ್ದಾರೆ. ಅನೇಕ ಯುದ್ಧವನ್ನು ಮಾಡಿ ಆ ಯುದ್ಧವನ್ನೇ ದೇವರಿಗೆ ಪೂಜೆಯಿಂದ ಸಮರ್ಪಣೆ ಮಾಡಿದವರು. ಅಂತಹ ಪೂಜೆ ಯುದ್ಧ ಮೂಲಕವಾಗಿ ಮಾಡಿರ್ತಕ್ಕಂತಹ ಪರಾಕ್ರಮ ಮೂಲಕ ಮಾಡಿರ್ತಕ್ಕಂತಹ ಪೂಜೆಯನ್ನು ಕೂಡ ಭಗವಂತ ಸ್ವೀಕಾರ ಮಾಡಿದ. ಅಷ್ಟೇಲ್ಲ. ಕೃಷ್ಣೋ ವನ್ಯೈರ್ಜತೆ ಸಂವೃಷಾಣಿ, ವನ್ಯೈಹಿ ಅಂದರೆ ವಾನಪ್ರಸ್ಥ ಅಥವಾ ಯತಿ, ಇವರು ಸಂವೃಷಾಣಿ ಚೆನ್ನಾಗಿ ವಿಷ್ಣು ವಿಚಾರಶೀಲೈಹಿ, ಭಗವಂತನ ಬಗ್ಗೆ ಸರಿಯಾಗಿ ತಿಳಿದುಕೊಂಡಂತಹ ವಾನಪ್ರಸ್ಥ ಹಾಗೂ ಯತಿಗಳಿರ್ತಕ್ಕಂಥವರು ಮಾಡುವಂತಹ ಯಾವ ಪೂಜೆ ಇದೆಯೋ ಅತ್ರ ವೀತಮೋಹಿ ಗತ ಹರಿಜ್ಞಾನ ಪ್ರತಿಬಂಧಕ ಜ್ಞಾನೈ, ಹೀಗೆ ಅಷ್ಟೇ ಅಲ್ಲ ಭಗವಂತ ಈ ರೀತಿಯಾಗಿ ಸೋಮಪಾನ ಮಾಡುವಂತಹ ಮಾನವರಿಂದಲೂ ಕೂಡ ಅಷ್ಟೇ ಅಲ್ಲ ಪರಾಕ್ರಮಶಾಲಿಗಳಾದಂತಹ ಕ್ಷತ್ರಿಯರು ಮಾಡುವಂತಹ ಪೂಜೆಗಳಿಂದಲೂ ಕೂಡ ಅಷ್ಟೇ ಅಲ್ಲ ವಾನಪ್ರಸ್ಥ ಹಾಗೂ ಸನ್ಯಾಸಿಗಳು ಅವರ ಜ್ಞಾನ ಯಜ್ಞದಿಂದ ದೇವರನ್ನ ಆರಾಧನೆ ಮಾಡ್ತಾರೆ, ಅದರಿಂದಲೂ ಕೂಡ ಅಷ್ಟೇ ಅಲ್ಲ ಮೋಹರಹಿತರಾದಂತಹ ಮುಕ್ತಿಗಳು, ಮುಕ್ತೈ ಯುಜ್ಯತೆ ವೀತ ಮೋಹೈ, ಯಾವ ಮೋಹ ಇಲ್ಲದೇನೆ ಆ ದೇವರನ್ನ ಆರಾಧನೆ ಮಾಡುವಂತಹ ಮುಕ್ತರು ಅವರು ಮಾಡುವಂತಹ ಯಾವ ಯಜ್ಞ ಯಾಗಾದಿದೆ ಅದರಿಂದಲೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಮುಕ್ತ ಹಾಗೂ ಅಮುಕ್ತರಿಂದ ಭಗವಂತ ವಂದ್ಯ ಅಂತ ಅನ್ನೋದನ್ನ ಹಿಂದಿನ ಶ್ಲೋಕದ ಶ್ರೀಮದಾಚಾರ್ಯ ಹೇಳಿದ್ರು. ಅದು ಹೇಗೆ ವಂದ್ಯ ಅಂತನ್ನೋದನ್ನ ಈ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಈ ಉತ್ತಮವಾಗಿ ಅದನ್ನ ಸ್ಪಷ್ಟತೆಯನ್ನ ಮಾಡಿದ್ದಾರೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನ ಪಾಠ ಮತ್ತೆ ನಾಳೆ ದಿನ ಹರೇ.